ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸರ್ವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಿಸಲು ಬರುತ್ತಿದ್ದಾರೆ ಸಂಸ್ಥೆಯ ಸಹಶಿಕ್ಷಕಿಯಾಗಿರುವಂತಹ ಜಯಲಕ್ಷ್ಮಿ ಶೆಟ್ಟಿಗಾರ್ ಮೇಡಮ್ ರವರು. ಇಲ್ಲಿ ಉಪಸ್ಥಿತರಿರುವ ಪ್ರತಿಯೊಬ್ಬರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಶ್ರೀಕೃಷ್ಣ ಜನಿಸಿದ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಸದಿಂದ ಆಚರಿಸಲಾಗುತ್ತದೆ. ದ್ವಾಪರ ಯುಗದ ಶ್ರೀಕೃಷ್ಣನ ದರ್ಶನ ಅಸಾಧ್ಯವಾದರೂ ಇಂದು ಕಲಿಯುಗದಲ್ಲಿ ನೂರಾರು ಕೃಷ್ಣರನ್ನು ನೋಡುವ ಸದಾವಕಾಶ ನಮ್ಮೆಲ್ಲರ ಪಾಲಿಗೆ ಇಂದು ದೊರೆತಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭ ಸಂದರ್ಭದಲ್ಲಿ ಮುನ್ಕೂರ್ ಕಡಂದಲೆ ಲಯನ್ಸ್ ಕ್ಲಬ್ ಹಾಗೂ ಲಯನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸಚ್ಚಾರಿಪೇಟೆ ಇವರ ಜಂಟಿ ಆಶ್ರಯದಲ್ಲಿ ಮುದ್ದು ಕೃಷ್ಣ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸುಂದರ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಮುನ್ಕೂರ್ ಕಡಂದಲೆ ಲಯನ್ಸ್ ಕ್ಲಬ್ ಕ್ರಿಯಾಶೀಲ ಅಧ್ಯಕ್ಷರಾದ ಲಯನ್ ಯಶವಂತ್ ಆಚಾರ್ಯ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿರುವ ಮುನ್ಕೂರ್ ಕಡಂದಲೆ ಲಯನ್ಸ್ ಕ್ಲಬ್ನ ಪೂರ್ವಾಧ್ಯಕ್ಷರಾದ ಪೇರೂರು ಕೃಷ್ಣ ಶೆಟ್ಟಿ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. (317D) ಲಯನ್ಸ್ ಡಿಸ್ಟ್ರಿಕ್ಟ್ ಚೇರ್ಮನ್ ಲಯನ್ MJF ಜಗದೀಶ್ ಚಂದ್ರ DK ಸರ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಲಯನ್ಸ್ ಕ್ಲಬ್ ಮುಲ್ಕಿ ಇನ್ಸ್ಪೈರ್ ಲಯನ್ ಅನಿಲ್ ಕುಮಾರ್ ಸರ್ ಅವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಚೀಫ್ ಕೋಆರ್ಡಿನೇಟರ್ ಫಾರ್ ಗ್ಲೋಬಲ್ ಕಾಸ್ಟ್ ಲಯನ್ ಕ್ಲಬ್ ಮುಲ್ಕಿ ಇನ್ಸ್ಪೈರ್ ವೆಂಕಟೇಶ್ ಹೆಬ್ಬಾರ್ ಸರ್ ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸಂಸ್ಥೆಯೇ ತನ್ನ ಜೀವಾಳವೆಂದು ಹಗಲಿರುಳು ಈ ವಿದ್ಯಾಸಂಸ್ಥೆಯ ಶ್ರೇಯಸ್ಸು ಅಭಿವೃದ್ಧಿಗಾಗಿ ತನ್ನನ್ನು ತೊಡಗಿಸಿಕೊಂಡು ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿರುವ ತಮ್ಮ ಸಂಸ್ಥೆಯ ಹೆಮ್ಮೆಯ ಸಂಚಾಲಕರಾದ ಲಯನ್ ಕೆ ಸತ್ಯಶಂಕರ್ ಶೆಟ್ಟಿ ಸರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸಂತೋಷದಿಂದ ಸ್ವಾಗತಿಸುತ್ತೇನೆ. ಕಾಯಕವೇ ತನ್ನ ಕೈಲಾಸವೆಂದು ನುಡಿದಂತೆ ನಡೆಯುವ ಎಲ್ಲರನ್ನು ಒಗ್ಗೂಡಿಸಿ ಮುನ್ನಡೆಸುವ ವಿದ್ಯಾಸಂಸ್ಥೆಯ ಪ್ರಗತಿಪರಕ್ಕಾಗಿ ಶ್ರಮಿಸುತ್ತಿರುವ ನಮ್ಮ ನೆಚ್ಚಿನ ನಗುಮೊಗದ ಮುಖ್ಯ ಶಿಕ್ಷಕರಾದ ಗೌರವ್ RK ಸರ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಮುದ್ದು ಕೃಷ್ಣ ಸ್ಪರ್ಧೆಯ ತೀರ್ಪುಗಾರರಾಗಿ ಆಗಮಿಸಿರುವ ನಿವೃತ್ತ ಮುಖ್ಯ ಶಿಕ್ಷಕರಾದ ಲಯನ್ VK ರಾವ್ ಬೆಳ್ಮನ್, ವೈದ್ಯರಾದ ಡಾಕ್ಟರ್ ವಿಶ್ವಲತಾ ಸತೀಶ್ ಇವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಲಯನ್ಸ್ ಮುನ್ಕೂರ್ ಕಡಂದಲೆ ಲಯನ್ಸ್ ಕ್ಲಬ್ನ ಪೂರ್ವಾಧ್ಯಕ್ಷರುಗಳಿಗೆ, ನಿಕಟಪೂರ್ವ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಹಾಗೂ ಸರ್ವ ಸದಸ್ಯರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಸ್ಪರ್ಧೆಯಲ್ಲಿ ಭಾಗವಹಿಸಲಿರುವ ಎಲ್ಲ ಸ್ಪರ್ಧಾಳುಗಳಿಗೂ, ಪೋಷಕರಿಗೂ ಹಾಗೂ ಶಾಲಾಭಿಮಾನಿಗಳಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಸಂಸ್ಥೆಯ ಶಿಕ್ಷಕ ರಕ್ಷಕ ಸಂಘದ ಪದಾಧಿಕಾರಿಗಳಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಸುಂದರ ಕಾರ್ಯಕ್ರಮದ ಛಾಯಾಗ್ರಹಣವನ್ನು ಮಾಡುತ್ತಿರುವ ಶಾಂಭವಿ ಸ್ಟುಡಿಯೋ ಮಾಲಕರಾದ ಅಶೋಕ್ ಸರ್ ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ತುಳುನಾಡು ವಾರ್ತೆ ಯೂಟ್ಯೂಬ್ ಚಾನೆಲ್ ಹಾಗೂ ತುಳುನಾಡು ವಾರ್ತೆ ನ್ಯೂಸ್ ಪೇಪರ್ನ ಸಂಪಾದಕರಾಗಿರುವ ಜಗದೀಶ್ ಪೂಜಾರಿ ಸರ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಸಂಸ್ಥೆಯ ಶಿಕ್ಷಕೇತರ ಸಿಬ್ಬಂದಿಗಳಿಗೂ ಹಾಗೂ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಹಾಗೂ ಇಲ್ಲಿ ಉಪಸ್ಥಿತರಿರುವ ಸರ್ವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದ. ಸರ್ವರನ್ನು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿರುವಂತಹ ಜಯಲಕ್ಷ್ಮಿ ಮೇಡಮ್ ರವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
ನಮ್ಮ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಮುಣ್ಕೂರು ಕಡಂದಲೆ ಲಯನ್ಸ್ ಕ್ಲಬ್ನ ಪೂರ್ವಾಧ್ಯಕ್ಷರಾಗಿರುವಂತಹ ವಿಕಾಸ್ ಶೆಟ್ಟಿ ಸರ್. ತಮ್ಮ ಉಪಸ್ಥಿತಿಯನ್ನು ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಮುಣ್ಕೂರು ಕಡಂದಲೆ ಲಯನ್ಸ್ ಕ್ಲಬ್ನ ಪೂರ್ವಾಧ್ಯಕ್ಷರಾಗಿರುವಂತಹ ಲಯನ್ ಆನಂದ್ ಆಚಾರ್ಯ ಸರ್. ತಮ್ಮ ಉಪಸ್ಥಿತಿಯನ್ನು ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಮುಣ್ಕೂರು ಕಡಂದಲೆ ಲಯನ್ಸ್ ಕ್ಲಬ್ನ ಪೂರ್ವಾಧ್ಯಕ್ಷರಾಗಿರುವಂತಹ ಲಯನ್ ಸತೀಶ್ ಪ್ರಭು ಸರ್. ತಮ್ಮ ಉಪಸ್ಥಿತಿಯನ್ನು ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಮುಣ್ಕೂರು ಲಯನ್ಸ್ ಕ್ಲಬ್ನ ಸದಸ್ಯರಾಗಿರುವಂತಹ ಲಯನ್ ಅಶೋಕ್ ಶೆಟ್ಟಿ ಸರ್. ತಮ್ಮ ಉಪಸ್ಥಿತಿಯನ್ನು ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ಮುಲ್ಕಿ ಶಾಂಭವಿಯ ಸ್ಥಾಪಕಾಧ್ಯಕ್ಷರಾಗಿರುವಂತಹ ಲಯನ್ ಪ್ರತಿಭಾ ಹೆಬ್ಬಾರ್ ಮೇಡಮ್ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಮೇಡಮ್ ತಮ್ಮ ಉಪಸ್ಥಿತಿಯನ್ನು ಗುರುತಿಸಿ ಗೌರವಿಸ್ತಾ ಇದ್ದೇನೆ. ಅದೇ ರೀತಿ ಬಪ್ಪನಾಡು ಇನ್ಸ್ಪೈರ್ ಲಯನ್ಸ್ ಕ್ಲಬ್ನ ಸದಸ್ಯರಾಗಿರುವಂತಹ ಲಯನ್ ಸಚಿನ್ ಸರ್ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಸರ್ ತಮ್ಮನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಗುರುತಿಸಿ ಗೌರವಿಸ್ತಾ ಇದ್ದೇನೆ. ವಚನ ಸ್ವಾಗತದ ತರುವಾಯ ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ಗೌರವದ ಪುಷ್ಪ ನೀಡಿ ವೇದಿಕೆಯಲ್ಲಿರುವಂತಹ ಗಣ್ಯರನ್ನು ಮಗದೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಹೇಳಿ ನಮ್ಮ ಸಂಸ್ಥೆಯ ಆದರಣೀಯ ಸಂಚಾಲಕರಾಗಿರುವಂತಹ ಲಯನ್ ಕೆ ಸತ್ಯಶಂಕರ್ ಸರ್ ಅಲ್ಲಿ ಭಿನ್ನಯಿಸಿಕೊಳ್ತಾ ಇದ್ದೇನೆ. ಸಂಸ್ಥೆಯ ಸಂಚಾಲಕರಿಗೆ ಸಂಸ್ಥೆಯ ಹೆಮ್ಮೆಯ ಮುಖ್ಯೋಪಾಧ್ಯಾಯರಾದಂತಹ ಗೌರವಾರ್ಕೆ ಸರ್ ಅವರು ಗೌರವದ ದ್ಯೋತಕವಾದ ಗುಲಾಬಿ ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಇದೀಗ ಸುಂದರ ಕ್ಷಣದಲ್ಲಿ ನಾವೆಲ್ಲರೂ ಭಾಗಿಗಳಾಗಿದ್ದೇವೆ. 6ನೇ ವರ್ಷದ ಮುದ್ದು ಕೃಷ್ಣ ವೇಷ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭ. ಉದ್ಘಾಟಕರಾಗಿ ಆಗಮಿಸಿರುವಂತಹ ಲಯನ್ ಪೇರೂರು ಕೃಷ್ಣಶೆಟ್ಟಿ ಸರ್ ಅವರು ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಜೊತೆಗೂಡಿಕೊಂಡು ಈ ಒಂದು ಸುಂದರ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಮ್ರ ವಿನಂತಿ. ಧನ್ಯವಾದಗಳು. ನಮ್ಮ ಈ ಮುದ್ದುಗೃಷ್ಣೆಯ ಸ್ಪರ್ಧೆಯ ತೀರ್ಪುಗಾರಿಕೆಯನ್ನು ನೀಡಲು ಆಗಮಿಸಿರುವಂತಹ ಪವನ ಕಾಮತ್ ಮೇಡಮ್ ತಮ್ಮನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸಂಸ್ಥೆಯ ಸಂಚಾಲಕರು ಪವನ ಕಾಮತ್ ರವರಿಗೆ ಗುಲಾಬಿ ಹೂವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ಸುಮಾರು 5 ವರ್ಷಗಳಿಂದ ನಮ್ಮ ಸಂಸ್ಥೆಯ ಸಭಾಂಗಣದಲ್ಲಿ ಮುದ್ದುಕೃಷ್ಣ ಸ್ಪರ್ಧೆಯು ಅದ್ದೂರಿಯಾಗಿ ಮೂಡಿಬಂದು ಇಂದು ನಾವೆಲ್ಲರೂ 6ನೇ ವರ್ಷದ ಮುದ್ದುಕೃಷ್ಣ ವೇಷ ಸ್ಪರ್ಧೆಯಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಂಡಿದ್ದೇವೆ. ಕಳೆದ ವರ್ಷ ಸುಮಾರು 85ಕ್ಕೂ ಅಧಿಕ ಮುದ್ದು ಕಂದಮ್ಮಗಳು ಕೃಷ್ಣವೇಷ ಸ್ಪರ್ಧೆಯಲ್ಲಿ ಭಾಗವಹಿಸಿರುವುದು ನಮಗೆಲ್ಲರಿಗೂ ಸಂತಸದ ಸಂಗತಿ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸಂಸ್ಥೆಯ ಗೌರವಾನ್ವಿತ ಸಂಚಾಲಕರಾಗಿರುವಂತಹ ಲಯನ್ ಕೆ ಸತ್ಯಶಂಕರ್ ಶೆಟ್ಟಿ ಸರ್ ಅವರು ಸಂದರ್ಭೋಚಿತ ಮಾತಿಗಾಗಿ ತಮ್ಮ ಮುಂದೆ. ವೇದಿಕೆಯಲ್ಲಿರುವಂತಹ ಇವತ್ತಿನ ಉದ್ಘಾಟಕರಾದ ಪೇರೂರು ಕೃಷ್ಣ ಶೆಟ್ಟಿ ಅವರೇ, ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವಂತಹ ನಮ್ಮ ಸಂಸ್ಥೆಗೆ ಇವತ್ತನ್ನು ಕಂಪ್ಯೂಟರ್ನ ಕೊಡುಗೆಯನ್ನು ನೀಡಲಿಕ್ಕೆ
5 ಕಂಪ್ಯೂಟರ್ನ ಕೊಡುಗೆಯನ್ನು ನೀಡಿದ್ದಾರೆ. ವೆಂಕಟೇಶ್ ಹೆಬ್ಬಾರ್ ಅವರ ತಂಡ. ವೆಂಕಟೇಶ್ ಹೆಬ್ಬಾರ್ ಅವರನ್ನು ನಾವು ಒಂದು ದಿವಸ ವಿನಂತಿಸಿದಾಗ ಅವರು ಹಲವಾರು ಶಾಲೆಗಳಿಗೆ ಕಂಪ್ಯೂಟರ್ಗಳನ್ನು ನೀಡಿದ್ದಾರೆ. ನಮಗೂ ನೀಡಬೇಕಂತ ಹೇಳುವಾಗ ತುಂಬ ಸಂತೋಷದಿಂದ ಕಂಪ್ಯೂಟರ್ ನೀಡಲಿಕ್ಕಾಗಿ ಬೆಳಿಗ್ಗೆ ನಮಗಿಂತ ಮೊದಲು ಬಂದಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ನನ್ನ ಹಿರಿಯ ಮಿತ್ರರು, ಹಿಂದಿನಿಂದ ನನ್ನ ಪರಿಚಿತರು ಹಾಗೂ ನನ್ನ ಮಿತ್ರರು, ಸಹೃದಯಗಳಾಗಿರುವಂತಹ ಜಗದೀಶ್ ಚಂದ್ರ ಅವರು ದೂರದ ವೇಣೂರಿನಿಂದ ಇಲ್ಲಿ ಬಂದಿದ್ದಾರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕಾಗಿ. ಅವರು ತುಂಬ ಬ್ಯುಸಿ ಇರುವಂಥ ಮನುಷ್ಯ. ಈಗ ಅವರಿಗೆ ವೇಣೂರಿನ ಗಣೇಶೋತ್ಸವದ ಮೀಟಿಂಗಲ್ಲಿ ಭಾಗವಹಿಸಲಿಕ್ಕೆ ಇರೋದ್ರಿಂದ ನಾವು ಅವರನ್ನು ಬೇಗ ಬಿಡ್ಕೊಳ್ಳಿಕ್ಕಾಗಿ ಇದೆ. ಹಾಗೆ ಅವರನ್ನು ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಅವರನ್ನು ಕೂಡ ನಾನು ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಮುಲ್ಕಿ ಇನ್ಸ್ಪೈರ್ನ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ನಾವು ಇದು 6ನೇ ವರ್ಷದ ಮುದ್ದು ಕೃಷ್ಣ ಸ್ಪರ್ಧೆಯನ್ನು ನಮ್ಮ ಶಾಲೆಯಲ್ಲಿ ಆಚರಿಸ್ತಿದ್ದೇವೆ. ಇದಕ್ಕೆ ನಾವು ಆರಂಭ ಮಾಡಿದಂದಿನಿಂದಲೂ ನಮಗೆ ಅಮೋಘವಾದಂತಹ ಬೆಂಬಲ ಪೋಷಕರಿಂದ ಬಂದಿದೆ. ಹಲವಾರು ವಿದ್ಯಾರ್ಥಿಗಳು ಇಲ್ಲಿ ಕೃಷ್ಣ ವೇಷ ಮಾಡಿದಂಥವರೇ ಈಗ ನಮ್ಮ ವಿದ್ಯಾರ್ಥಿಗಳಾಗಿ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಜನೆಯನ್ನು ಮಾಡ್ತಿರೋದನ್ನು ನಾವು ಕಂಡಿದ್ದೇವೆ. ನಮ್ಮ ಕೃಷ್ಣ ವೇಷವನ್ನು ಇಲ್ಲಿ ಸ್ಪರ್ಧೆಯನ್ನು ಮಾಡಿಸೋಕೆ ಮುಖ್ಯ ಉದ್ದೇಶ, ಮಧ್ಯಾಹ್ನ ಮೇಲೆ ಇಲ್ಲಿ ನಮ್ಮದು ಕೃಷ್ಣ ಜನ್ಮಾಷ್ಟಮಿಯ ಎಲ್ಲ ಕಾರ್ಯಕ್ರಮ ನಡೀತದೆ. ಮಧ್ಯಾಹ್ನ ನಮ್ಮ ಶಾಲಾ ಮಕ್ಕಳಿಗೆ ಹಾಗೂ ಎಲ್ಲ ಮಕ್ಕಳಿಗೆ ಮಧ್ಯಾಹ್ನ ಮೇಲೆ ಮೊಸರು ಕುಡಿಕೆ, ಹಗ್ಗಜಗ್ಗಾಟ, ಏನು ಕೃಷ್ಣಾಷ್ಟಮಿಯ ಮರುದಿವಸದ ಕಾರ್ಯಕ್ರಮಗಳೆಲ್ಲ ನಡೀತವೆ. ಅದನ್ನು ಕೂಡ ನೀವೆಲ್ಲರೂ ಬಂದು ಅದರಲ್ಲೂ ಕೂಡ ನೀವು ಭಾಗವಹಿಸಬೇಕು. ಮುಖ್ಯವಾಗಿ ಪ್ರತಿಯೊಬ್ಬ ತಾಯಿಗೂ ತನ್ನ ಮಗುವಿನ ಬಾಲಲೀಲೆಯಲ್ಲಿ ಕೃಷ್ಣನ ಲೀಲೆಯನ್ನು ನೋಡುವುದನ್ನು ನಾವು ಕಾಣ್ತೇವೆ. ಆದರೆ ಒಂದು ಅವಕಾಶ ಸಿಗುವುದಿಲ್ಲ ಅವರಿಗೊಂದು ಮಗುವನ್ನು ಕೃಷ್ಣನ ವೇಷದಲ್ಲಿ ನೋಡುವ ಅವಕಾಶವನ್ನು ಪೋಷಕರಿಗೆ ಸಿಗುವುದಿಲ್ಲ. ಆದರೆ ಈ ಬಾಲಲೀಲೆಗಳನ್ನು ಮಗುವಿನಲ್ಲಿ ತಾಯಿ ಅದೊಂದು ಮಾನಸಿಕ ಬಾಂಧವ್ಯ, ಆ ಬಾಂಧವ್ಯವನ್ನು ಅನುಭವಿಸುವಾಗ ಅವಳು ಆ ಮಗುವಿನಲ್ಲಿ ಕೃಷ್ಣನನ್ನು ನೋಡ್ತಾಳೆ. ಆದರೆ ನನ್ನ ಮಗುವನ್ನು ಒಂದು ವೇದಿಕೆಯಲ್ಲಿ ಕೃಷ್ಣ ನನಗೆ ನೋಡಬೇಕು ಎಂಬ ಒಂದು ಆಸೆ ಹೆಚ್ಚಿನ ತಾಯಂದ್ರಿಗೆ ಇರ್ತದೆ. ಅದನ್ನು ಪೂರೈಸಬೇಕು ಎಂಬ ನೆಲೆಯಲ್ಲಿ ನಮ್ಮ ಈ ಶಿಕ್ಷಣ ಸಂಸ್ಥೆ ಹಾಗೂ ನಮ್ಮ ಲಯನ್ಸ್ ಕ್ಲಬ್ ಈ ಒಂದು ಕಾರ್ಯಕ್ರಮವನ್ನು 6ನೇ ವರ್ಷದ ಆಯೋಜಿಸ್ತಾ ಇದೆ. ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಿಮಗೆಲ್ರಿಗೂ ನಾನು ಶುಭವನ್ನು ಹಾರೈಸ್ತಾ, ಎಲ್ರಿಗೂ ಕೃಷ್ಣನ ಕೃಪೆ ಇರಲಿ. ಕೃಷ್ಣನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ಭಾಗವಹಿಸುವುದಂದರೆ ನಮ್ಮೊಂದಿಗೆ ಕೃಷ್ಣ ನಲಿದಾಡ್ತಾನಂತೆ. ಎಂಥದ್ದು ಕುಳಿತು ಹಾಡಿದರೆ ನಲಿದು ಕೇಳುವ ಅಂತಾನೆ, ನಮ್ಮೊಟ್ಟಿಗೆ ಕುಣಿತಾನಂತೇವೆ. ಹಾಗೆ ಇವತ್ತು ನಮ್ಮೆಲ್ಲರ ಒಂದಿಗೆ ಇಡೀ ನಮ್ಮ ಶಾಲೆ ಆವರಣದಲ್ಲಿ ಕೃಷ್ಣ ಕುಣಿತಾ ಇರಲಿ. ಒಂದು ಕೃಷ್ಣ ಅಲ್ಲ, ಹಲವಾರು ಕೃಷ್ಣರುಗಳನ್ನು ನೋಡುವಂಥ ಒಂದು ಸುಯೋಗ ನಮಗೆ ಸಿಗ್ತಿದೆ. ಇಲ್ಲಿ ಭಾಗವಹಿಸ್ತಾ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಪ್ರೀತಿ, ಅಭಿಮಾನ, ಕಾಳಜಿಯಿಂದ ನಮ್ಮ ಈ ಸಂಸ್ಥೆಗೆ ಕಂಪ್ಯೂಟರ್ ಕೊಡುಗೆಯನ್ನು ನೀಡಲು ಆಗಮಿಸಿರುವಂತಹ ಲಯನ್ ಜಗದೀಶ್ ಚಂದ್ರ ಡಿಕೆ ಪ್ರಾಂತ್ಯಾಧ್ಯಕ್ಷರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತುಗಳನ್ನಾಡಬೇಕಾಗಿ ಸರ್ ಅಲ್ಲಿ ವಿನಯಿಸಿಕೊಳ್ತಾ ಇದ್ದೇನೆ. ಸಚ್ಚರಿಪೇಟೆ ಲಯನ್ಸ್ ಕ್ಲಬ್ ಆಂಗ್ಲ ಮಾಧ್ಯಮ ಶಾಲೆಗೆ 5 ಕಂಪ್ಯೂಟರ್ ಕೊಡುಗೆಯನ್ನು ನೀಡುವಂತಹ ಕಾರ್ಯಕ್ರಮ ಅಲ್ಲದೆ ಮುದ್ದು ಕೃಷ್ಣ ಸ್ಪರ್ಧೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮುಣ್ಕೂರು ಕಡಂದಲೆ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದಂತಹ ಯಶವಂತ್ ಆಚಾರ್ಯರವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಈ ಕ್ಲಬ್ಬಿನ ಸ್ಥಾಪಕ ಅಧ್ಯಕ್ಷರಾದಂತಹ ಕೃಷ್ಣಯ್ಯ ಶೆಟ್ಟಿಯವರೇ, ಈ ಶಾಲೆಯ ಸಂಚಾಲಕರಾದಂತಹ ಸತ್ಯಶಂಕರ್ ಶೆಟ್ಟಿ, ನನ್ನ ಆತ್ಮೀಯರಾದಂತಹ ಸತ್ಯಶಂಕರ್ ಶೆಟ್ಟಿಯವರೇ, ಈ ಕಂಪ್ಯೂಟರ್ ಕೊಡುಗೆಯನ್ನು ನೀಡಿದಂತಹ ಬಪ್ಪನಾಡ್ ಇನ್ಸ್ಪೈರ್ ಕ್ಲಬ್ಬಿನ ಸ್ಥಾಪಕ ಅಧ್ಯಕ್ಷರು, ನಮ್ಮ ಲಯನ್ಸ್ ಜಿಲ್ಲೆ 317Dಯ ಹೆಮ್ಮೆಯ ಸದಸ್ಯ ಅಂತ ಹೇಳ್ಬೋದು. ನಮ್ಮ ಕಳೆದ ವರ್ಷ ನಿಕಟಪೂರ್ವ ಪ್ರಾಂತೀಯ ಅಧ್ಯಕ್ಷರಾಗಿದ್ದುಕೊಂಡು ನಮ್ಮ ಜಿಲ್ಲೆಯ 120 ಕ್ಲಬ್ಗಳೊಂದಿಗೆ ನಿಕಟವಾದ ಸಂಪರ್ಕವನ್ನಿಟ್ಟುಕೊಂಡು ಎಲ್ಲ ಸದಸ್ಯರೊಂದಿಗೆ ಬಹಳ ಪ್ರೀತಿಯಿಂದ ಇರುವಂತಹ ಲಯನ್ ವೆಂಕಟೇಶ್ ಹೆಬ್ಬಾರ್ ಅವರೇ, ಬಪ್ಪನಾಡ್ ಇನ್ಸ್ಪೈರ್ ಕ್ಲಬ್ನ ಅಧ್ಯಕ್ಷರಾದಂಥ ಅನಿಲ್ ಕುಮಾರ್ ಅವರೇ, ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಬಪ್ಪನಾಡ್ ಇನ್ಸ್ಪೈರ್, ಅದೇ ರೀತಿ ಮುಣ್ಕೂರು ಕಡಂದಲೆ ಕ್ಲಬ್ನ ಎಲ್ಲ ಸದಸ್ಯರೇ, ಈ ಮಕ್ಕಳ ಪೋಷಕರೇ, ಈ ಶಾಲೆಯ ಶಿಕ್ಷಕ ವೃಂದದವರೇ ಹಾಗೂ ಮುದ್ದು ಮಕ್ಕಳೇ, ಬಹಳ ಸುಂದರವಾದ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ನಾವು ಬಂದದ್ದು ಶಾಲೆಗೆ ಕಂಪ್ಯೂಟರನ್ನು ಕೊಡುಗೆಯಾಗಿ ನೀಡಲು ಬಪ್ಪನಾಡ್ ಇನ್ಸ್ಪೈರ್ ಕ್ಲಬ್ನ ವತಿಯಿಂದ. ಆದರೆ ಇಲ್ಲಿ ನಡೆಯುವಂತಹ ಕಾರ್ಯಕ್ರಮ ಬಹಳ
ಇಂದು ಬಪ್ಪನಾಡ್ ಇನ್ಸ್ಪೈರ್ನವರು ಕೊಡುಗೆಯಾಗಿ ನೀಡುವಂತಹ ಒಂದು ಕಂಪ್ಯೂಟರ್ ಶ್ರೀಕೃಷ್ಣನಿಗೆ ಬಹಳ ಪ್ರಿಯವಾದ ಕೆಲಸ ಅಂತ ನಾನು ಭಾವಿಸ್ತೇನೆ. ಬಪ್ಪನಾಡ್ ಇನ್ಸ್ಪೈರ್ನವರು ವೆಂಕಟೇಶ್ ಹೆಬ್ಬಾರ್ ಅವರು ಮಾಡುವಂತಹ ಕೆಲಸ ಯಾವುದೇ ಸ್ವಾರ್ಥ ಇಲ್ಲದೆ ಮಾಡುವಂತಹ ಕೆಲಸ. ಕೃಷ್ಣ ಕೂಡ ಹೇಳಿದ್ದದೆ, ಕರ್ಮಣ್ಯೇ ವಾದಿಕಾರಸ್ತೆ ಮಾಪಲೇಶು ಕದಾಚನ ಅಂತ. ನಿಜವಾಗಿ ಅವರಿಗೆ ನಮ್ಮ ಲಯನ್ಸ್ ಜಿಲ್ಲೆಯಲ್ಲೇ ಕೊಡ್ಬೋದಿತ್ತು ಬೇರೆ ಬೇರೆ ಕ್ಲಬ್ಗಳಿಗೆ. ಆದರೆ ಅವರು ಆ ಪ್ರೀತಿಯಿಂದ ಈ ಸಚ್ಚರಿಪೇಟೆ ಆಂಗ್ಲ ಮಾಧ್ಯಮ ಲಯನ್ಸ್ ಕ್ಲಬ್ನ ಈ ಶಾಲೆಗೆ ಕೊಡಬೇಕೆಂಬ ಯಾವುದೇ ಸ್ವಾರ್ಥ ಇಲ್ಲದೆ ಇಂದು ಈ ಕ್ಲಬ್ಬಿಗೆ ಈ ಶಾಲೆಗೆ ಕಂಪ್ಯೂಟರನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಪ್ರಾಂತೀಯ ಅಧ್ಯಕ್ಷನಾಗಿ ನಮ್ಮ ಬಪ್ಪನಾಡ್ ಇನ್ಸ್ಪೈರ್ನ ಸ್ಥಾಪಕ ಅಧ್ಯಕ್ಷರಾದ ವೆಂಕಟೇಶ್ ಹೆಬ್ಬಾರ್ ಹಾಗೂ ಬಪ್ಪನಾಡ್ ಇನ್ಸ್ಪೈರ್ ಕ್ಲಬ್ಬಿಗೆ ಪ್ರಾಂತೀಯ ಅಧ್ಯಕ್ಷನಾಗಿ, ಅದೇ ರೀತಿ ನಮ್ಮ ಜಿಲ್ಲೆಯ ಗವರ್ನರ್ ಕುಡ್ಪಿ ಅರವಿಂದ್ ಶೆಣೈಯವರ ಪರವಾಗಿ ಬಪ್ಪನಾಡ್ ಇನ್ಸ್ಪೈರ್ ಕ್ಲಬ್ಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಮುಣ್ಕೂರು ಕಡಂದಲೆ ಮೊದಲು ನಾವು ಒಂದೇ ಜಿಲ್ಲೆ ಇತ್ತು, ಲಯನ್ಸ್ ಜಿಲ್ಲೆ 317D ಮತ್ತು ಈಗ 317C ಇವ್ರದ್ದು. ಆ ಬಾಂಧವ್ಯವನ್ನು ಈಗಲೂ ಉಳಿಸಿಕೊಂಡಂತಹ ಒಂದು ನಮ್ಮ 317C ಕ್ಲಬ್ ಇದ್ರೆ ಅದು ಮುಣ್ಕೂರು ಕಡಂದಲೆ ಕ್ಲಬ್ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಸಂತೋಷ ಪಡುತ್ತೇನೆ. ಯಾಕಂತ ಹೇಳಿದ್ರೆ ಮೂಡುಬಿದ್ರಿ ಕ್ಲಬ್ ಇರ್ಬೋದು, ಮುಲ್ಕಿ ಕ್ಲಬ್ ಇರ್ಬೋದು, ಬಪ್ಪನಾಡ್ ಇನ್ಸ್ಪೈರ್ ಕ್ಲಬ್ನ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು, ಅಲ್ಲದೆ ನಮ್ಮ ಪ್ರಾಂತೀಯ ಸಮ್ಮೇಳನದಲ್ಲಿಯೂ ಈ ಕ್ಲಬ್ ಭಾಗವಹಿಸಿಕೊಂಡು ಆ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಈ ಬೇರೆ ಕಡೆ ನಾವೀಗ ಪ್ರತಿ ವರ್ಷ ಸಂಗಮ ಅಂತ ಕಾರ್ಯಕ್ರಮ ಮಾಡ್ಕೊಂಡು ಬರ್ತೇವೆ. ಯಾಕೆಂತ ಹೇಳಿದ್ರೆ ಮೊದಲಿನ ಆ ಸಂಬಂಧ ಉಳಿಬೇಕು ಅಂತ ಎಂಬ ಹಿನ್ನೆಲೆಯಲ್ಲಿ ಆವಾಗ ಎಲ್ಲ 2 ಜಿಲ್ಲೆಗಳು ಒಟ್ಟಾಗಿ ಸೇರಿ ಆ ಸಂಗಮ ಕಾರ್ಯಕ್ರಮವನ್ನು ನಡೆಸುವಂಥದ್ದು. ಆದರೆ ಮುಣ್ಕೂರು ಕಡಂದಲೆ ಕ್ಲಬ್ ಆ ಸಂಗಮವನ್ನು ಪ್ರತಿ ಸಂದರ್ಭದಲ್ಲಿಯೂ ನಮ್ಮ 317D ಎಲ್ಲ ಕ್ಲಬ್ಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಇದೇ ಸಂಬಂಧ ಮುಂದೆಯೂ ಮುಂದುವರಿಯಲಿ. ಈ ಸಂಬಂಧವನ್ನು ಇಟ್ಟುಕೊಂಡಂತಹ ಮುಣ್ಕೂರು ಕಡಂದಲೆ ಕ್ಲಬ್ನ ಎಲ್ಲ ಸ್ಥಾಪಕ ಅಧ್ಯಕ್ಷರನ್ನು ಹಿಡಿದು ಎಲ್ಲ ಪೂರ್ವ ಅಧ್ಯಕ್ಷರುಗಳಾಗಿ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಇಂದು ಈ ಸುಂದರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟಂತಹ ಈ ಲಯನ್ಸ್ ಕ್ಲಬ್ ಸಚ್ಚರಿಪೇಟೆ ಈ ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರಿರ್ಬೋದು, ಶಿಕ್ಷಕರ ವೃಂದದವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಮುಂದೆ ನಡೆಯುವಂತಹ ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಎಲ್ಲ ಮಕ್ಕಳು ಬಹಳ ಸಂತೋಷದಿಂದ ಭಾಗವಹಿಸಿ ಇಲ್ಲಿ ಬಹುಮಾನ ಮುಖ್ಯವಲ್ಲ, ಆ ಕೃಷ್ಣ ದೇವರ ಒಂದು ವೇಷವನ್ನು ಧರಿಸಿ ಇಲ್ಲಿ ಪ್ರದರ್ಶನ ಮಾಡುವುದೇ ಒಂದು ಬಹಳ ದೇವರಿಗೆ ಇಷ್ಟವಾದ ಕೆಲಸ ಅಂತ ಹೇಳುತ್ತಾ ಭಾಗವಹಿಸಿದ ಎಲ್ಲ ಮುದ್ದು ಮಕ್ಕಳಿಗೆ ಶ್ರೀ ಕೃಷ್ಣ ದೇವರ ಅನುಗ್ರಹ ಇರಲಿ ಎಂದು ಆಶಿಸುತ್ತಾ ನನಗೆ ಆಡಲು ಅವಕಾಶ ಮಾಡಿಕೊಟ್ಟದಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ನಮ್ಮ ವೇಣೂರಿನಲ್ಲಿ 2 ಕಡೆ ಇದು ಮೊಸರುಗುಡಿಗೆ ಕಾರ್ಯಕ್ರಮ ಇದೆ. ಅಲ್ಲದೆ ನಮ್ಮ ವೇಣೂರಿನ ಈ ವರ್ಷ ಬೆಳ್ಳಿ ಹಬ್ಬ ಗಣೇಶೋತ್ಸವ, ಆ ಬೆಳ್ಳಿ ಹಬ್ಬದ ಅಧ್ಯಕ್ಷನಾಗಿ ನಾನಿರುವಾಗ ಅಲ್ಲಿ ತುಂಬಾ ಕಾರ್ಯಕ್ರಮದ ಒತ್ತಡವಿರುವುದರಿಂದ ನನ್ನನ್ನು ಕಾರ್ಯಕ್ರಮದಲ್ಲಿ ಬೇಗ ಹೋಗಲು ಅವಕಾಶ ಮಾಡಿಕೊಡಬೇಕಾಗಿ ಅಧ್ಯಕ್ಷರಲ್ಲಿ ವಿನಂತಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಲಾಂಗ್ ಲಿವ್ ಲಯನಿಸಂ. ಸಂಸ್ಥೆಗೆ ಕಂಪ್ಯೂಟರ್ ಕೊಡುಗೆಯನ್ನು ನೀಡಿರುವಂತಹ ಹಾಗೂ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿರುವಂತಹ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿಯೂ ಕೂಡ ನಮ್ಮ ಈ ಸಂಸ್ಥೆಗೆ ನಿಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ಇನ್ನಷ್ಟು ಕೊಡುಗೆಗಳು ನೀಡುವಂತಾಗಲಿ ಎಂದು ಶುಭವನ್ನು ಹಾರೈಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಆಗಮಿಸಿರುವಂತಹ ಬೆಳ್ಮನ್ನ ವೈದ್ಯಾಧಿಕಾರಿ ಆಗಿರುವಂತಹ ಡಾಕ್ಟರ್ ವಿಶ್ವಲತಾ ಮೇಡಮ್ ರವರು ಒಂದು ಹಾಡನ್ನು ಹಾಡುವುದರ ಮೂಲಕ ವಿದ್ಯಾರ್ಥಿಗಳಿಗೆಲ್ಲ ಶುಭವನ್ನು ಹಾರೈಸಬೇಕು ಅಂತ ಮೇಡಮ್ರಲ್ಲಿ ವಿನಯಿಸಿಕೊಳ್ತಾ ಇದ್ದೇನೆ. ಬಂದ ಮಕ್ಕಳಿಗೆಲ್ಲ ಶುಭವನ್ನು ಕೋರ್ತಾ ಒಂದು ಕೃಷ್ಣನೊಂದು ಸಣ್ಣ ಹಾಡು. ಕೃಷ್ಣ ಬಾರೋ ಕೃಷ್ಣ ಬಾರೋ ಕೃಷ್ಣಯನಿ ಬಾರಯ್ಯ ಕೃಷ್ಣ ಬಾರೋ ಕೃಷ್ಣ ಬಾರೋ ಕೃಷ್ಣಯನಿ ಬಾರಯ್ಯ ಸಣ್ಣ ಹೆಜ್ಜೆಗನಿಟ್ಟು ಗೆಜೆನಾದಗಳಿಂದ ಸಣ್ಣ ಹೆಜ್ಜೆಯನಿಟ್ಟು ಗೆಜೆನಾದಗಳಿಂದ ಕೃಷ್ಣಯನಿ ಬಾರಯ್ಯ ಕೃಷ್ಣ ಬಾರೋ ಕೃಷ್ಣ ಬಾರೋ ಕೃಷ್ಣಯನಿ ಬಾರಯ್ಯ ಮನ್ಮಥ ಜನಕನೇ ಬೇಗನೆ ಬಾರೋ ಕಮಲಾಪತಿನಿ ಬಾರ
ಮನ್ಮಥ ಜನಕನೇ ಬೇಗನೆ ಬಾರೋ ಕಮಲಾಪತಿನಿ ಬಾರಯ್ಯ ಅಮಿತ ಪರಾಕ್ರಮಿ ಕೇಶವ ಬಾರೋ ಅಮಿತ ಪರಾಕ್ರಮಿ ಕೇಶವ ಬಾರೋ ಕಮನೀಯ ಗಾತ್ರನೆ ಬಾರೋ ಎಂದೊರೆಯೇ ಕಮನೀಯ ಗಾತ್ರನೆ ಬಾರೋ ಎಂದೊರೆಯೇ ಕೃಷ್ಣ ಬಾರೋ ಕೃಷ್ಣ ಬಾರೋ ಕೃಷ್ಣಯ್ಯನಿ ಬಾರಯ್ಯ ಹಾಲು ಬೆಣ್ಣೆಗಳನ್ನು ಕೈಯಲ್ಲೇ ಕೊಡುವೆ ಮೇಲಾಗಿ ಭಕ್ಷ್ಯಗಳ ಮುಚ್ಚಿಟ್ಟು ತರುವೆ ಹಾಲು ಬೆಣ್ಣೆಗಳನ್ನು ಕೈಯಲ್ಲೇ ಕೊಡುವೆ ಮೇಲಾಗಿ ಭಕ್ಷ್ಯಗಳ ಮುಚ್ಚಿಟ್ಟು ತರುವೆ ಜಾಲ ಮಾಡದೆ ನೀ ಬಾರಯ್ಯ ಮನೆಗೆ ಜಾಲ ಮಾಡದೆ ನೀ ಬಾರಯ್ಯ ಮನೆಗೆ ಬಾಲಯ್ಯ ತಂದೆಯೇ ಪುರಂದರ ವಿಠಲ ಬಾಲಯ್ಯ ತಂದೆಯೇ ಪುರಂದರ ವಿಠಲ ಕೃಷ್ಣ ಬಾರೋ ಕೃಷ್ಣ ಬಾರೋ ಕೃಷ್ಣಯ್ಯನಿ ಬಾರಯ್ಯ ಬಾರಯ್ಯ ಬಾರಯ್ಯ. ಸ್ವರ ಚೆನ್ನಾಗಿಲ್ಲ, ಹೋಗಿದೆ, ಕ್ಷಮಿಸಬೇಕು. ಮಾಡಿರುವಂತಹ ಡಾಕ್ಟರ್ ವಿಶ್ವಲತಾ ಮೇಡಮ್ ರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ನಮ್ಮ ಈ ಕಾರ್ಯಕ್ರಮದಲ್ಲೇ ಉಪಸ್ಥಿತರಿರುವಂತಹ ಮುಖ್ಯ ಅತಿಥಿಗಳಿಗೆ ಸ್ಮರಣೆ ನೀಡುವಂತಹ ಕಾರ್ಯಕ್ರಮ. ನಮ್ಮ ಈ ಸಂಸ್ಥೆಯ ಸಂಚಾಲಕರಾಗಿರುವಂತಹ ಲಯನ್ ಸತ್ಯಶಂಕರ್ ಸರ್ ಅವರು, ಜಗದೀಶ್ ಚಂದ್ರ ಡಿಕೆ ಸರ್, ಜಗದೀಶ್ ಚಂದ್ರ ಡಿಕೆ ಸರ್ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಲಯನ್ ಪೇರೂರು ಕೃಷ್ಣಶೆಟ್ಟಿ ಸರ್ ಅವರು, ಅನಿಲ್ ಕುಮಾರ್ ಸರ್ ಅಧ್ಯಕ್ಷರು ಮುಲ್ಕಿ ಬಪ್ಪನಾಡು ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಅದೇ ರೀತಿ ಮುಲ್ಕಿ ಶಾಮವಿಯ ಸ್ಥಾಪಕಾಧ್ಯಕ್ಷರಾಗಿರುವಂತಹ ವೆಂಕಟೇಶ್ ಹೆಬ್ಬಾರ್ ಸರ್ ಅವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಇದೀಗ ಸಭಾ ಕಾರ್ಯಕ್ರಮದ ಕೊನೆಯ ಘಟ್ಟವನ್ನು ನಾವು ತಲುಪಿದ್ದೇವೆ. ಧನ್ಯವಾದ ಸಮರ್ಪಣೆ ನಮ್ಮ ಈ ಸಂಸ್ಥೆಯ ಸಹಶಿಕ್ಷಕಿಯಾಗಿರುವ ಜ್ಯೋತಿ ಎಸ್ ಮೇಡಮ್ ರವರಿಂದ. ಸಚ್ಚರಿಪೇಟೆಯ ಜಂಟಿ ಆಶ್ರಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮುದ್ದು ಕೃಷ್ಣ ಸ್ಪರ್ಧೆಯ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಮುನ್ಕೂರು ಕಡಂದಲೆ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾದ ಲಯನ್ ಯಶವಂತಾಚಾರ್ಯ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ತಮ್ಮ ಅಮೃತ ಹಸ್ತದಿಂದ ಮುದ್ದು ಕೃಷ್ಣ ಸ್ಪರ್ಧೆಯನ್ನು ಉದ್ಘಾಟಿಸುವುದರೊಂದಿಗೆ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಮುನ್ಕೂರು ಕಡಂದಲೆ ಲಯನ್ಸ್ ಕ್ಲಬ್ನ ಪೂರ್ವಾಧ್ಯಕ್ಷರಾದ ಲಯನ್ ಪೇರೂರು ಕೃಷ್ಣ ಶೆಟ್ಟಿ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುದ್ದು ಕೃಷ್ಣ ಸ್ಪರ್ಧೆಯ ತೀರ್ಪುಗಾರರಾಗಿ ಆಗಮಿಸಿದಂತಹ ನಂದಳಿಕೆಯ ನಿವೃತ್ತ ಮುಖ್ಯ ಶಿಕ್ಷಕರಾದ ವಿ ಕೆ ರಾವ್ ಸರ್ ಹಾಗೂ ಬೆಳ್ಮನ್ನ ಖ್ಯಾತ ವೈದ್ಯೆ ಡಾಕ್ಟರ್ ವಿಶ್ವಲತಾ ಸತೀಶ್ ಮೇಡಮ್ ಹಾಗೂ ಪವನ ಕಾಮತ್ ಮೇಡಮ್ ಅವರಿಗೆ ಹೃದಯ ಸ್ಪರ್ಶಿ ಧನ್ಯವಾದಗಳು. ನಮ್ಮ ಸಂಸ್ಥೆಗೆ ಗಣಕಯಂತ್ರವನ್ನು ಕೊಡುಗೆಯಾಗಿ ನೀಡುವುದರ ಮೂಲಕ ವಿದ್ಯಾರ್ಥಿಗಳ ಕಲಿಕೆಗೆ ಪ್ರೋತ್ಸಾಹಿಸಿದ 317 ರೀಜನ್ ಡಿ ಲಯನ್ಸ್ ಡಿಸ್ಟ್ರಿಕ್ಟ್ ಚೇರ್ಮನ್ ಲಯನ್ MJF ಜಗದೀಶ್ ಚಂದ್ರ ಡಿಕೆ ಸರ್ ಹಾಗೂ ಲಯನ್ಸ್ ಕ್ಲಬ್ ಮುಲ್ಕಿ ಇನ್ಸ್ಪೈರ್ ಲಯನ್ ಅನಿಲ್ ಕುಮಾರ್ ಸರ್ ಹಾಗೂ ಚೀಫ್ ಕೋಆರ್ಡಿನೇಟರ್ ಫಾರ್ ಗ್ಲೋಬಲ್ ಕೋಸ್ಟ್ ಲಯನ್ಸ್ ಕ್ಲಬ್ ಮುಲ್ಕಿ ಇನ್ಸ್ಪೈರ್ ಲಯನ್ ವೆಂಕಟೇಶ್ ಹೆಬ್ಬಾರ್ ಸರ್ ಅವರಿಗೂ ನಮ್ಮ ಸಂಸ್ಥೆಯ ಹಾಗೂ ಆಡಳಿತ ಮಂಡಳಿಯ ಪರವಾಗಿ ಅನಂತ ಧನ್ಯವಾದಗಳು. ಈ ವಿದ್ಯಾಸಂಸ್ಥೆಯ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸದಾ ನಮ್ಮ ಸಂಸ್ಥೆಯ ಉನ್ನತಿಗಾಗಿ ಶ್ರಮಿಸುವ ನಮ್ಮೆಲ್ಲರ ಹೆಮ್ಮೆಯ ಸಂಚಾಲಕರಾದ ಲಯನ್ ಕೆ ಸತ್ಯಶಂಕರ್ ಶೆಟ್ಟಿ ಸರ್ ಅವರಿಗೆ ಪ್ರೀತಿಪೂರ್ವಕ ವಂದನೆಗಳು. ನಮ್ಮ ವಿದ್ಯಾಸಂಸ್ಥೆಯ ಕ್ರಿಯಾಶೀಲ ಹಾಗೂ ದಕ್ಷ ಮುಖ್ಯ ಶಿಕ್ಷಕರಾದ ಗೌರವ್ RK ಸರ್ ಅವರಿಗೆ ಗೌರವಪೂರ್ವಕವಾದ ವಂದನೆಗಳು.
ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಮುನ್ಕೂರು ಕಡಂದಲೆ ಲಯನ್ಸ್ ಕ್ಲಬ್ಬಿನ ಪೂರ್ವಾಧ್ಯಕ್ಷರುಗಳಿಗೆ, ಪದಾಧಿಕಾರಿಗಳಿಗೆ ಹಾಗೂ ಸರ್ವ ಸದಸ್ಯರುಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಮುದ್ದುಕೃಷ್ಣ ಸ್ಪರ್ಧೆಯ ಕೇಂದ್ರ ಬಿಂದುವಾಗಿರುವ ಎಲ್ಲ ಸ್ಪರ್ಧಾಳುಗಳಿಗೆ ಧನ್ಯವಾದಗಳೊಂದಿಗೆ ಶುಭವನ್ನು ಹಾರೈಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶಿಕ್ಷಕ ರಕ್ಷಕ ಸಂಘದ ಪದಾಧಿಕಾರಿಗಳಿಗೆ, ಪೋಷಕರಿಗೆ ಹಾಗೂ ಶಾಲಾಭಿಮಾನಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ತುಳುನಾಡು ವಾರ್ತೆ ಯೂಟ್ಯೂಬ್ ಚಾನೆಲ್ನ ಸಂಪಾದಕರಾದ ಜಗದೀಶ್ ಪೂಜಾರಿ ಸರ್, ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಸುಂದರ ಕಾರ್ಯಕ್ರಮದ ಛಾಯಾಗ್ರಹಣವನ್ನು ಮಾಡುವುದರೊಂದಿಗೆ ಕಾರ್ಯಕ್ರಮಕ್ಕೆ ಮೆರುಗು ನೀಡುತ್ತಿರುವ ಶಾಂಭವಿ ಸ್ಟುಡಿಯೋದ ಮಾಲಕರಾದ ಅಶೋಕ್ ಸರ್ ಅವರಿಗೆ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸ್ಥಳೀಯ ಅಂಗನವಾಡಿ ಶಿಕ್ಷಕರಿಗೂ ನಮ್ಮ ಸಂಸ್ಥೆಯ ಹಾಗೂ ಆಡಳಿತ ಮಂಡಳಿಯ ಪರವಾಗಿ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಲಯನ್ಸ್ ಕ್ಲಬ್ ಬಪ್ಪನಾಡು ಇನ್ಸ್ಪೈರ್ ಪ್ರತಿಮಾ ಹೆಬ್ಬಾರ್ ಮ್ಯಾಮ್, ಪ್ರಣವ್ ಶರ್ಮಾ ಸರ್ ಹಾಗೂ ಶರತ್ ಶೆಟ್ಟಿ ಸರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮ್ಮ ಸಂಸ್ಥೆಯ ಸಹ ಶಿಕ್ಷಕರಿಗೆ, ಶಿಕ್ಷಕೇತರ ಬಂಧುಗಳಿಗೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಧನ್ಯವಾದವನ್ನು ಮುಕ್ತಾಯಗೊಳಿಸುತ್ತೇನೆ. ವಂದನೆಗಳು. ಸರ್, ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಸಂಸ್ಥೆಯ ಮುದ್ದುಕೃಷ್ಣ ವೇಷ ಸ್ಪರ್ಧೆಗೆ ಅಂಗನವಾಡಿ ಕಾರ್ಯಕರ್ತೆಯಾಗಿರುವಂತಹ ಪುಷ್ಪಾ ಮೇಡಮ್ ರವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಮೇಡಮ್, ದಯಮಾಡಿ ವೇದಿಕೆಗೆ ಬಂದು ನಮ್ಮ ಸಂಸ್ಥೆಯ ಸಂಚಾಲಕರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ. ಧನ್ಯವಾದಗಳು. ನಾವೆಲ್ಲರೂ ಕೂಡ ಕಾತುರದಿಂದ ಕಾಯುತ್ತಿದ್ದ ಸಮಯ ಇದೀಗ. ಪ್ರತಿಯೊಬ್ಬ ಮಗುವಿನ ಹಾವ ಭಾವ, ನೃತ್ಯ ಹಾಗೂ ಕಲೆಗಳನ್ನು ನೋಡಲು ನಾವು ಮುಂದುವರಿಯೋಣ ಎಂದು ಹೇಳುತ್ತಾ ಸಭಾ ಕಾರ್ಯಕ್ರಮಕ್ಕೆ ಈ ಮೂಲಕ ಮುಕ್ತಾಯದ ಚುಕ್ಕೆಯನ್ನು ಇಡುತ್ತಿದ್ದೇನೆ. ಬಾಲಕೃಷ್ಣ, ಅದೇ ರೀತಿ 1 ರಿಂದ 6 ವರ್ಷದೊಳಗಿನ ಮಗು ಹಾಗೂ ತಾಯಿಗೆ ಯಶೋಧ ಕೃಷ್ಣೆ. ಸ್ಪರ್ಧಾ ನಿಯಮಾವಳಿಗಳು ಈ ರೀತಿಯಾಗಿದೆ. ಪ್ರಾರಂಭದಲ್ಲಿ 0 ಯಿಂದ 1 ವರ್ಷದ ಒಳಗಿನ ಮಕ್ಕಳಿಗೆ ಪುಟಾಣಿ ಕೃಷ್ಣ. ಸ್ಪರ್ಧಾಳುವಿಗೆ 2 ನಿಮಿಷದ ಕಾಲಾವಕಾಶವಿದೆ. ತೀರ್ಪುಗಾರರು ಸ್ಪರ್ಧಾಳುವಿನ ಅಭಿನಯ, ಹಾವಭಾವ, ಸಭಾ ವೇದಿಕೆಯನ್ನು ಮಗು ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ತದೆ ಎಂಬುದನ್ನು ಆಧಾರವಾಗಿ ಇಟ್ಕೊಂಡು ಅಂಕಗಳನ್ನು ನೀಡಲಿದ್ದಾರೆ. ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರ್ತದೆ. ಪ್ರತಿ ವಿಭಾಗದಲ್ಲಿ ಭಾಗವಹಿಸಿರುವಂತಹ ಸ್ಪರ್ಧಾಳುಗಳಿಗೆ, ಅದರಲ್ಲಿ ವಿಜೇತರಾದವರಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನು ನೀಡಲಾಗುವುದು. ಜೊತೆಗೆ ಭಾಗವಹಿಸಿರುವಂತಹ ಎಲ್ಲ ಸ್ಪರ್ಧಾಳುಗಳಿಗೂ ಕೂಡ ಪ್ರಶಂಸಾ ಪತ್ರವನ್ನು ನೀಡಲಾಗಿರುವುದು. 1 ವರ್ಷದ ಒಳಗಿನ ಮಕ್ಕಳ ಪುಟಾಣಿ ಕೃಷ್ಣ ಸ್ಪರ್ಧೆಗೆ ಹೆಸರು ನೋಂದಾಯಿಸಿದ ಸ್ಪರ್ಧಾಳುಗಳ ವಿವರ ಈ ರೀತಿಯಾಗಿದೆ. ಕ್ರಮ ಸಂಖ್ಯೆ 1 ಸುಶಾನ್ ಆಚಾರ್ಯ, ಕ್ರಮ ಸಂಖ್ಯೆ 2 ಶಾಸ್ತಾ ಆಚಾರ್ಯ, ಕ್ರಮ ಸಂಖ್ಯೆ 3 ಶಿವ್ಯ ಆರ್ ದೇವಾಡಿಗ, ಕ್ರಮ ಸಂಖ್ಯೆ 4 ಕ್ರಿಶ್ ರಾಜೇಶ್ ಕೋಟ್ಯಾನ್. ಭಗವಾನ್ ಶ್ರೀಕೃಷ್ಣನನ್ನು ಮನಸಾರೆ ಸ್ಮರಿಸಿಕೊಳ್ಳುತ್ತಾ ಸ್ಥಳದ ಆದಿಮಾತೆಯಾದ ಮಹಮ್ಮಾಯಿ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಉಪಸ್ಥಿತರಿರುವಂತಹ ಆದ್ಯ ಹಾಗೂ ಹಿರಿಯ ಕಿರಿಯ ಬಂಧುಗಳ ಅನುಮತಿಯ ಮೇರೆಗೆ 2025-24ನೇ ಸಾಲಿನ 6ನೇ ವರ್ಷದ ಮುದ್ದುಕೃಷ್ಣ ಸ್ಪರ್ಧೆಯ 0 ಯಿಂದ 1 ವಿಭಾಗದ ಮಕ್ಕಳ ಪುಟಾಣಿ ಕೃಷ್ಣ ಸ್ಪರ್ಧೆಯನ್ನು ಇದೀಗ ಪ್ರಾರಂಭಿಸಲಿದ್ದೇವೆ. ಈ ಒಂದು ಸ್ಪರ್ಧೆಯ ತೀರ್ಪುಗಾರಿಕೆಯನ್ನು ಕೊಡಬೇಕು ಅಂತ ಹೇಳಿ ಬೆಳ್ಮನ್ನ ಖ್ಯಾತ ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ವಿಶ್ವಲತಾ ಮೇಡಮ್, ಅದೇ ರೀತಿ ಗೃಹಿಣಿ ಹಾಗೂ ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ಪವನ ಕಾಮತ್
ದಯಮಾಡಿ ತೀರ್ಪುಗಾರಿಕೆಯ ಪೀಠವನ್ನು ಅಲಂಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಯಿಸಿಕೊಳ್ತಾ ಇದ್ದೇನೆ. ಮೇಲೆ ಜೋರಾದ ಕೈ ಚಪ್ಪಾಳೆಯ ಮೂಲಕ ಕ್ರಮ ಸಂಖ್ಯೆ 1 ಮಗುವನ್ನು ತಾವೆಲ್ಲರೂ ಪ್ರೋತ್ಸಾಹಿಸಬೇಕು. ಸ್ಪರ್ಧಾಳುಗಳು ಸ್ಪರ್ಧೆಯಲ್ಲಿ ಸ್ಪರ್ಧಿಸ್ತಾ ಇಲ್ಲ. ಕ್ರಮ ಸಂಖ್ಯೆ 2 ಸ್ಪರ್ಧಾಳು ಸ್ಪರ್ಧಿಸ್ತಾ ಇಲ್ಲ. ಇದೀಗ ಕ್ರಮ ಸಂಖ್ಯೆ 3 ಶಿವ್ಯ ಆರ್ ದೇವಾಡಿಗ, ಕ್ರಮ ಸಂಖ್ಯೆ 3 ಸ್ಪರ್ಧಾಳು ವೇದಿಕೆಯ ಮೇಲೆ.
ಸಂಖ್ಯೆ 4 ಕ್ರಿಶ್ ರಾಜೇಶ್ ಕೋಟ್ಯಾನ್. ತಮ್ಮೆಲ್ಲರ ಜೋರಾದ ಕರತಾಳದೊಂದಿಗೆ ವೇದಿಕೆಯ ಮೇಲೆ. ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ, ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ. ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ, ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ. ನಿನ್ನ ಪುಟ್ಟ ಪಾದ ತೋರಲೆಂದೆ ಬಾರೋ, ನಿನ್ನ ದಿವ್ಯ ನಾಮ ಪಾಡಿ ನಿಂತೆ ಬಾರೋ. ನಿನ್ನ ಪುಟ್ಟ ಪಾದ ತೋರಲೆಂದೆ ಬಾರೋ, ನಿನ್ನ ದಿವ್ಯ ನಾಮ ಪಾಡಿ ನಿಂತೆ ಬಾರೋ. ಓ ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ, ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ. ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ, ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ. ದೇವಕಿ ನಂದನ ಕಾನನ ವಾಸ, ಕೇಶವ ಹರಿ ಮಾಧವ, ದೇವಕಿ ನಂದನ ರಾಧಾ ದೇವನೇ. ಕೇಶವ ಹರಿ ಮಾಧವ. ಗೋಕುಲ ಬಾಲಕ ಓಡಿ ಬಾಬಾ, ಗೋಪಾಲ ಬಾಲಕ ಆಡಿ ಬಾಬಾ. ಗೋಕುಲ ಬಾಲಕ ಓಡಿ ಬಾಬಾ, ಗೋಪಾಲ ಬಾಲಕ ಆಡಿ ಬಾಬಾ. ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ, ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ. ಗೆಜ್ಜೆಯ ಕಟ್ಟಿ ಅಳು ಕೃಷ್ಣನಿಗೆ 3 ಸ್ಪರ್ಧಾಳುಗಳು ಸ್ಪರ್ಧಿಸಿರುತ್ತಾರೆ. ದಯಮಾಡಿ ಸ್ಪರ್ಧೆಯಲ್ಲಿ ಸ್ಪರ್ಧಿಸಿರುವಂತಹ ಮುದ್ದು ಕೃಷ್ಣ ವೇಷಧಾರಿ ಸ್ಪರ್ಧಾಳುಗಳು ಹಾಗೂ ಅವರ ಪೋಷಕರು ದಯಮಾಡಿ ವೇದಿಕೆಗೆ ಬರಬೇಕು. ಅದೇ ರೀತಿ ನಮ್ಮ ಸಂಸ್ಥೆಯ ಸಂಚಾಲಕರು ಮುಣ್ಕೂರು ಕಡಂದಲೆ ಲಯನ್ಸ್ ಕ್ಲಬ್ನ ಪೂರ್ವಾಧ್ಯಕ್ಷರಾಗಿರುವಂತಹ ಲಯನ್ ರಮೇಶ್ ಶೆಟ್ಟಿ ಸರ್ ಅವರು, ಅದೇ ರೀತಿ ಲಯನ್ ಸತೀಶ್ ಪ್ರಭು ಸರ್ ಅವರು, ಅದೇ ರೀತಿ ಲಯನ್ ಅಶೋಕ್ ಶೆಟ್ಟಿ ಸರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಸಂಸ್ಥೆಯ ಮುಖ್ಯೋಪಾಧ್ಯಾಯರು ಗೌರವ ಆರ್ಕೆ ಸರ್ ಅವರು ಕೂಡ ದಯಮಾಡಿ ವೇದಿಕೆಗೆ ಬರಬೇಕು. 0 ಇಂದ 1 ವರ್ಷದ ಒಳಗಿನ ಮಕ್ಕಳಿಗೆ ಪುಟಾಣಿ ಕೃಷ್ಣ ಸ್ಪರ್ಧೆಯಲ್ಲಿ ಸ್ಪರ್ಧಿಸಿರುವಂತಹ ಸ್ಪರ್ಧಾಳುಗಳ ವಿವರ ಈ ರೀತಿಯಾಗಿದೆ. ಸುಶನ್ ಆಚಾರ್ಯ, ಶಿವ್ಯ ಆರ್ ದೇವಾಡಿಗ, ಕ್ರಿಶ್ ರಾಜೇಶ್ ಕೋಟ್ಯಾನ್. ದಯಮಾಡಿ ಸ್ಪರ್ಧಾಳುಗಳು ಹಾಗೂ ಪೋಷಕರು ವೇದಿಕೆಗೆ ಬರಬೇಕು. ರೀತಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನವನ್ನು ನೀಡಿ ಗೌರವಿಸಲಾಗುವುದು. ಇದೀಗ 0 ಇಂದ 1 ವರ್ಷದ ಒಳಗಿನ ಮಕ್ಕಳಿಗೆ ಪುಟಾಣಿ ಕೃಷ್ಣ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತಹ ಸುಚನ್ ಆಚಾರ್ಯ, ಶಿವ್ಯ ಆರ್ ದೇವಾಡಿಗ, ಕ್ರಿಶ್ ರಾಜೇಶ್ ಕೋಟ್ಯಾನ್ ದಯಮಾಡಿ ವೇದಿಕೆಗೆ ಬರಬೇಕು. ಗಣ್ಯರಿಂದ ಪ್ರಶಂಸಾ ಪತ್ರವನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಮ್ರ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ವಿಜೇತರಾದ ಸುಶಾನ್ ಆಚಾರ್ಯ ವೇದಿಕೆಯ ಮೇಲೆ. ಪ್ರಶಸ್ತಿ ಸುಶಾನ್ ಆಚಾರ್ಯ ದ್ವಿತೀಯ ಬಹುಮಾನವನ್ನು ಪಡ್ಕೊಂಡಂತಹ ಮಗು ಕ್ರಿಶ್ ರಾಜೇಶ್ ಕೋಟ್ಯಾನ್. ದ್ವಿತೀಯ ಬಹುಮಾನ ಪಡ್ಕೊಂಡಂತಹ ಮಗು ಕ್ರಿಶ್ ರಾಜೇಶ್ ಕೋಟ್ಯಾನ್. ರಾಜೇಶ್ ಕೋಟ್ಯಾನ್ ಮತ್ತು ಕಾವ್ಯ ದಂಪತಿಯ ಮಗು. ಜೋರಾದ ಕೈಚಪ್ಪಾಳಿಯೊಂದಿಗೆ ಮಗುವಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ತೃತೀಯ ಬಹುಮಾನವನ್ನು ಪಡ್ಕೊಂಡಂತಹ ಮಗು ಶಿವ್ಯ ಆರ್ ದೇವಾಡಿಗ. ರಾಜೇಶ್ ದೇವಾಡಿಗ ದಂಪತಿಯ ಮಗು ಶಿವ್ಯ ಆರ್ ದೇವಾಡಿಗ. ಜೋರಾದ ಕೈ ಚಪ್ಪಾಳಿಯೊಂದಿಗೆ ಮಗುವನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸ್ಪರ್ಧಾಳುಗಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಬಹುಮಾನ ವಿತರಣೆಯನ್ನು ಮಾಡಿರುವಂತಹ ಗಣ್ಯರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇದೀಗ 0ಯಿಂದ 1 ವರ್ಷದ ಒಳಗಿನ ಮಕ್ಕಳಿಗೆ ನಡೆದ ಪುಟಾಣಿ ಕೃಷ್ಣ ಸ್ಪರ್ಧೆಯ ಒಂದು ಗ್ರೂಪ್ ಫೋಟೋಗಾಗಿ ಭಾಗವಹಿಸಿರುವಂತಹ ಎಲ್ಲ ಸ್ಪರ್ಧಾಳುಗಳು ಕೂಡ ವೇದಿಕೆಗೆ ಬರಬೇಕು. ಪೋಷಕರು ಕೂಡ. ಇದೀಗ 1ರಿಂದ 2 ವರ್ಷದ ಒಳಗಿನ ಮಕ್ಕಳಿಗೆ ಪುಟಾಣಿ ಕೃಷ್ಣ ಸ್ಪರ್ಧೆಯನ್ನು ನಡೆಸ್ತಾ ಇದ್ದೇವೆ. ಸ್ಪರ್ಧಾಳುಗಳ ಕ್ರಮ ಸಂಖ್ಯೆ 8 ಮನಸ್ವಿ ಜಿ ಕೋಟ್ಯಾನ್, ಕ್ರಮ ಸಂಖ್ಯೆ 9 ಆಶ್ಮಿ ಅಮಿತಾ. ಪುಟಾಣಿ ಕೃಷ್ಣ ಸ್ಪರ್ಧೆಯ ಕ್ರಮ ಸಂಖ್ಯೆ 1 ಸ್ಪರ್ಧಾಳು ವೇದಿಕೆಯ ಮೇಲೆ. जय जनार्दना कृष्ण राधिकापते जन विमोचना कृष्ण जन्ममोचना गरुडवाहना कृष्ण गोपिकापते नयन मोहना कृष्ण नीरजेक्षणा. जय जनार्दना कृष्ण राधिकापते जन विमोचना कृष्ण जन्ममोचना. जन विमोचना कृष्ण जन्ममोचना. विमलगात्रने कृष्ण भक्तवत्सला चरण पल्लव. ತುಂಟ ಕೃಷ್ಣನಿಗೆ ಧನ್ಯವಾದಗಳು. ಇದೊಂದು ಪ್ರಕಟಣೆ. ಎಂದ ತೀರ್ಪುಗಾರರ ಮನಗಣನೆಗೆ 1ರಿಂದ 2 ವರ್ಷದ ಒಳಗಿನ ಮಕ್ಕಳ ಕ್ರಮ ಸಂಖ್ಯೆ 2 ಸ್ಪರ್ಧಾಳು ವೇದಿಕೆ. ರಾಧೆಯ ಕೃಷ್ಣ
ಕೃಷ್ಣ ಬೇಗ ಬಾರೋ ನೀನಲಿದಾಡೋಣ ಹಾಡೋಣ ಓಡಿ ಬಾರೋ ರಾಧೆಯ ಕೃಷ್ಣ ಬೇಗ ಬಾರೋ ನೀ ನಲಿದಾಡೋಣ ಹಾಡೋಣ ಓಡಿ ಬಾರೋ ನಲಿದಾಡೋಣ ಹಾಡೋಣ ಓಡಿ ಬಾರೋ ಅಳು ಕೃಷ್ಣನಿಗೆ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ಗರುಡ ವಾಹನ ಕೃಷ್ಣ ಗೋಪಿಕಾಪತೆ ನಯನ ಮೋಹನ ಕೃಷ್ಣ ನೀರಜೇಕ್ಷಣ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ಸುಜನ ಬಾಂಧವ ಕೃಷ್ಣ ಸುಂದರಾಕೃತಿ ಮದನ ಕೋಮಲ ಕೃಷ್ಣ ಮಾಧವ ಹರಿ ವಸುಮತೀಪತಿ ಕೃಷ್ಣ ವಾಸವಾನುಜ ವರಗುಣಾಕರ ಕೃಷ್ಣ ಅಳು ಕೃಷ್ಣನಿಗೆ ಧನ್ಯವಾದಗಳು. ಪೋಷಕರ ಗಮನ ಗೆಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ಗೆಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ನಿನ್ನ ಪುಟ್ಟ ಪಾದ ತೋರಲೆಂದೆ ಬಾರೋ ನಿನ್ನ ದಿವ್ಯ ನಾಮ ಪಾಡಿ ನಿಂತೆ ಬಾರೋ ನಿನ್ನ ಪುಟ್ಟ ಪಾದ ತೋರಲೆಂದೆ ಬಾರೋ ನಿನ್ನ ದಿವ್ಯ ನಾಮ ಪಾಡಿ ನಿಂತೆ ಬಾರೋ ಓ ಗೆಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ಗೆಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ದೇವಕಿ ನಂದನ ಕಾನನ ವಾಸ ಕೇಶವ ಹರಿ ಮಾಧವ ನರ್ತನ ಕೃಷ್ಣಿಗೆ ಧನ್ಯವಾದಗಳು. ಇದೀಗ ಕ್ರಮ ಸಂಖ್ಯೆ 5 ಜೋರಾದ ಕೈ ಚಪ್ಪಾಳೆಯೊಂದಿಗೆ ಕ್ರಮ ಸಂಖ್ಯೆ 5 ಸ್ಪರ್ಧಾಳು ವೇದಿಕೆಯ ಮೇಲೆ. ಪೋಷಕರ ಗಮನಕ್ಕೆ, ಸ್ಪರ್ಧಾಳುಗಳ ಭಾಗವಹಿಸುವಂತಹ ಸಂದರ್ಭದಲ್ಲಿ ಸಾಂಗ್ನ ವ್ಯವಸ್ಥೆ ಆಗಿ ಕೊಳಲೂದಿ ಬಾಬಾ ಕೃಷ್ಣ ಬಣ್ಣ ಬಣ್ಣದರಿ ಮುಡಿದು ಬಾಬಾ ಕೃಷ್ಣ ಮುದ್ದಾಗಿ ಕೊಳಲೂದಿ ಬಾಬಾ ಕೃಷ್ಣ ಬಣ್ಣ ಬಣ್ಣದರಿ ಮುಡಿದು ಬಾಬಾ ಕೃಷ್ಣ ನಗೆ ತೋರಿ ನಲಿದಾಡಿ ಬಾಬಾ ಕೃಷ್ಣ ಶ್ರೀ ಗುರುವಾಯೂರಪ್ಪ ಶ್ರೀ ಕೃಷ್ಣ ಬಾಬಾ ಕೃಷ್ಣ
ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ದೇವಕಿ ನಂದನ ಕಾನನ ವಾಸ ಕೇಶವ ಹರಿ ಮಾಧವ ದೇವಕಿ ನಂದನ ರಾಧಾ ದೇವನೇ ಕೇಶವ ಹರಿ ಮಾಧವ ಗೋಕುಲ ಬಾಲಕ ಓಡಿ ಬಾಬಾ ಗೋಪಾಲ ಬಾಲಕ ಆಡಿ ಬಾಬಾ ಗೋಕುಲ ಬಾಲಕ ಓಡಿ ಬಾಬಾ ಗೋಪಾಲ ಬಾಲಕ ಆಡಿ ಬಾಬಾ ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ ಬೆಣ್ಣೆಚೋರನಿಗೆ ಧನ್ಯವಾದಗಳು. ಇದೀಗ ಕ್ರಮ ಸಂಖ್ಯೆ 7 ಸ್ಪರ್ಧಾಳು ವೇದಿಕೆಯ ಮೇಲೆ ರಂಗ ಕಲಾವಿದರಾಗಿರುವಂತಹ ಸುಧಾಕರ್ ಕುಲಾಲ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 7 ಸ್ಪರ್ಧಾಳು ವೇದಿಕೆಯ ಮೇಲೆ. जय जनार्दन कृष्ण राधिकापते जन विमोचना कृष्ण जन्म मोचना जय जनार्दन कृष्ण राधिकापते जन विमोचना कृष्ण जन्म मोचना गरुड वाहन कृष्ण गोपिकापते नयन मोहन कृष्ण नीरजेक्षण जय जनार्दन कृष्ण राधिकापते जन विमोचना कृष्ण जन्म मोचना सुजन बांधव कृष्ण सुंदराकृते मदन कोमल कृष्ण माधव हरे वसुमतीपते कृष्ण वासवानुजा वरगुणाकर कृष्ण वैष्णवाकृते सुरुचिरानना कृष्ण शौर्यवारिधे मुरहरा विभो कृष्ण मुक्तिदायका विमल बालका कृष्ण वल्लभीपते कमललोचना कृष्ण काम्यदायका जय जनार्दन कृष्ण राधिकापते जन विमोचना कृष्ण जन्म मोचना विमल गात्रने कृष्ण भक्तवत्सला चरण पल्लवं कृष्ण करुण कोमलम् ಧನ್ಯವಾದಗಳು. ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ
ಅಳು ಕೃಷ್ಣನಿಗೆ ಧನ್ಯವಾದಗಳು. ಇದೀಗ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ಗರುಡ ವಾಹನ ಕೃಷ್ಣ ಗೋಪಿಕಾಪತೆ ನಯನ ಮೋಹನ ಕೃಷ್ಣ ನೀರಜೇಕ್ಷಣ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ಸುಜನ ಬಾಂಧವ ಕೃಷ್ಣ ಸುಂದರಾಕೃತಿ ಮದನ ಕೋಮಲ ಕೃಷ್ಣ ಮಾಧವ ಹರೇ ವಸುಮತೀಪತಿ ಕೃಷ್ಣ ವಾಸವಾನುಜ ವರಗುಣಾಕರ ಕೃಷ್ಣ ವೈಷ್ಣವಾಕೃತೆ ಸುರುಚಿರಾನನ ಕೃಷ್ಣ ಶೌರ್ಯವಾರಿಧೆ ಮುರಹರ ವಿಭೋ ಕೃಷ್ಣ ಮುಕ್ತಿದಾಯಕ ವಿಮಲ ಪಾಲಕ ಕೃಷ್ಣ ವಲ್ಲಭೀಪತೆ ಕಮಲಲೋಚನ ಕೃಷ್ಣ ಕಾಮ್ಯದಾಯಕ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ವಿಮಲ ಗಾತ್ರನೇ ಕೃಷ್ಣ ಭಕ್ತವತ್ಸಲ ಚರಣ ಪಲ್ಲವಂ ಕೃಷ್ಣ ಕರುಣ ಕೋಮಲಂ ಕುವಲಯೀಕ್ಷಣ ಕೃಷ್ಣ ಕೋಮಲಾಕೃತಿ ತವ ಪದಾಂಬುಜಂ ಕೃಷ್ಣ ಶರಣಮಾಶ್ರಯೇ. ಬೆಣ್ಣೆಚೋರನಿಗೆ ಧನ್ಯವಾದಗಳು. ಇಲ್ಲಿಗೆ 1ರಿಂದ 6ಗಳ ಭಾಗವಹಿಸುವಿಕೆ ಇಲ್ಲಿಗೆ ಮುಕ್ತಾಯಗೊಂಡಿರ್ತದೆ. ಸ್ಪರ್ಧೆಯಲ್ಲಿ 9 ಸ್ಪರ್ಧಾಳುಗಳು ಭಾಗವಹಿಸಿರ್ತಾರೆ. ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪುಟಾಣಿಗಳಿಗೆ ಸಂಸ್ಥೆಯ ಪರವಾಗಿ ಅತ್ಯಮ ಪುಟಾಣಿಗಳ ಪೋಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತಹ ಸ್ಪರ್ಧಾಳುಗಳ ಪೋಷಕರ ಗಮನಕ್ಕೆ ವೇಷಭೂಷಣ ಕಳಿಸ್ಬೇಡಿ, ದಯಮಾಡಿ ಒಂದು ಗ್ರೂಪ್ ಫೋಟೋ ಇದೆ. ಮತ್ತೆ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸ್ಪರ್ಧಾಳುಗಳಿಗೂ ಕೂಡ ಪ್ರಶಂಸಾ ಪತ್ರ ನೀಡಿ ಗೌರವಿಸಲಾಗುವುದು. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನವನ್ನು ನೀಡಿ ಗೌರವಿಸಲಾಗುವುದು. 2 ವಿಭಾಗದ ತೀರ್ಪುಗಾರಿಕೆಯನ್ನು ನೀಡಿ ವಿಶೇಷ ರೀತಿಯಲ್ಲಿ ಸಹಕಾರವನ್ನು ನೀಡಿರುವಂತಹ ಬೆಳ್ಮಲ್ನ ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ವಿಶ್ವಲತಾ ಸತೀಶ್ ಮೇಡಮ್ ಹಾಗೂ ಪವನ ಕಾಮತ್ ಮೇಡಮ್ ರವರಿಗೆ ಸಂಸ್ಥೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಮ್ಮ ಅತ್ಯಮೂಲ್ಯ ಸಹಕಾರ ನೀಡಿ ವಿಶೇಷ ರೀತಿಯಲ್ಲಿ ಸಹಕಾರ ನೀಡಿದ ತಮಗೆ ಅನಂತ ಧನ್ಯವಾದಗಳು. 2 ವರ್ಷದಿಂದ 4 ವರ್ಷದ ಒಳಗಿನ ಮಕ್ಕಳಿಗೆ ಮುದ್ದು ಕೃಷ್ಣ ಸ್ಪರ್ಧೆಯ ಕ್ರಮಾಂಕವನ್ನು ತಾವು ಗಮನಿಸಿಕೊಳ್ಬೇಕು. ಕ್ರಮ ಸಂಖ್ಯೆ 1ರಲ್ಲಿ ಅಘಮ್, ಕ್ರಮ ಸಂಖ್ಯೆ 2ರಲ್ಲಿ ಕ್ಷಿತಿಜಾ ಪೈ, ಕ್ರಮ ಸಂಖ್ಯೆ 3 ಯುವಾನ್ ಜಿ ಪೂಜಾರಿ, ಕ್ರಮ ಸಂಖ್ಯೆ 4ರಲ್ಲಿ ಅದ್ರಿತಿ ಎಸ್ ಕುಲಾಲ್, ಕ್ರಮ ಸಂಖ್ಯೆ 5ರಲ್ಲಿ ದಿವೀತ್, ಕ್ರಮ ಸಂಖ್ಯೆ 6ರಲ್ಲಿ ತ್ರಿಶಾಂಕ್ ಪವಾರ್, ಕ್ರಮ ಸಂಖ್ಯೆ 7ರಲ್ಲಿ ಪ್ರಿಯಾಂಶ್, ಕ್ರಮ ಸಂಖ್ಯೆ 8ರಲ್ಲಿ ಇವಾನ್ಶಿ, ಕ್ರಮ ಸಂಖ್ಯೆ 9ರಲ್ಲಿ ರೊಬಿಟಾ ವಿನ್ಸಿಯಾ, ಕ್ರಮ ಸಂಖ್ಯೆ 10ರಲ್ಲಿ ವಿಹಾನ್ ಪೂಜಾರಿ, ಕ್ರಮ ಸಂಖ್ಯೆ 11ರಲ್ಲಿ ಶ್ರಿಯಾನ್ ಆಚಾರ್ಯ, ಕ್ರಮ ಸಂಖ್ಯೆ 12ರಲ್ಲಿ ಶಾರ್ವಿಲ್ ಸುನಿಲ್ ಶೆಟ್ಟಿ, ಕ್ರಮ ಸಂಖ್ಯೆ 13ರಲ್ಲಿ ದಾನ್ವಿ ಪೂಜಾರಿ, ಕ್ರಮ ಸಂಖ್ಯೆ 14ರಲ್ಲಿ ಸಾತ್ವಿಕ್ ರಾವ್, ಕ್ರಮ ಸಂಖ್ಯೆ 15ರಲ್ಲಿ
ಜನನ್ವಿ, ಕ್ರಮ ಸಂಖ್ಯೆ 16ರಲ್ಲಿ ಹರ್ಷಲ್ ಎಂ ಕುಲಾಲ್, ಕ್ರಮ ಸಂಖ್ಯೆ 17ರಲ್ಲಿ ವಿಎನ್ ರಾಜೇಶ್ ದೇವಾಡಿಗ, ಕ್ರಮ ಸಂಖ್ಯೆ 18ರಲ್ಲಿ ಹನ್ಸಿಕಾ ವೈ ಪರಿಯಾಳ, ಕ್ರಮ ಸಂಖ್ಯೆ 19ರಲ್ಲಿ ಶ್ರೀಯಾಂಶ್ ಪೂಜಾರಿ, ಕ್ರಮ ಸಂಖ್ಯೆ 20ರಲ್ಲಿ ಮನಸ್ವಿ, ಕ್ರಮ ಸಂಖ್ಯೆ 21ರಲ್ಲಿ ನಿರ್ವಿಕ್ ಹೆಚ್ ಮೂಲ್ಯ, ಕ್ರಮ ಸಂಖ್ಯೆ 22ರಲ್ಲಿ ಯಶ್ವಿನ್ ಎನ್ ಬಂಗೇರ, ಕ್ರಮ ಸಂಖ್ಯೆ 23ರಲ್ಲಿ ಚಾರ್ವಿಕ್ ಶೆಟ್ಟಿ, ಕ್ರಮ ಸಂಖ್ಯೆ 24ರಲ್ಲಿ ಲಿಯಾನ್ ಶಾರ್, ಕ್ರಮ ಸಂಖ್ಯೆ 25ರಲ್ಲಿ ಆರ್ವಿಕ್ ಶೇಖ್, ಕ್ರಮ ಸಂಖ್ಯೆ 26ರಲ್ಲಿ ಪ್ರಶ್ವಿ ಆಚಾರ್ಯ, ಕ್ರಮ ಸಂಖ್ಯೆ 27ರಲ್ಲಿ ಮಹಿತ್. ಕ್ರಮ ಸಂಖ್ಯೆ 2 ವೈದ್ವಿಕ್. ನಿಲ್ಲಿ ಸರ್, ಗ್ರೂಪ್ ಫೋಟೋ ಉಂಟು ಮ್ಯಾಮ್. ಕ್ರಮ ಸಂಖ್ಯೆ 2 ವೈದ್ವಿಕ್. ಇತ್ತು ಮೆಮ ಕ್ರಮ ಸಂಖ್ಯೆ 2 ವೈದ್ವಿಕ್, ಕ್ರಮ ಸಂಖ್ಯೆ 3 ಪ್ರಣೀತಾ, ಕ್ರಮ ಸಂಖ್ಯೆ 4 ಜನ್ಯ. ಲೈನ್ ಆಗಿ ಬನ್ನಿ. ಕ್ರಮ ಸಂಖ್ಯೆ 5 ಶಾರ್ವಿ, ಕ್ರಮ ಸಂಖ್ಯೆ 6 ಹಿಮಾಂಶಿ, ಕ್ರಮ ಸಂಖ್ಯೆ 7 ಅಭ್ಯನ್, ಕ್ರಮ ಸಂಖ್ಯೆ 8 ಮನಸ್ವಿ ಜಿ ಕೋಟ್ಯಾನ್, ಕ್ರಮ ಸಂಖ್ಯೆ 9 ಅಶ್ವಿ ಅಮಿತ್. ಶಾರ್ವಿ 1ರಿಂದ 2 ವರ್ಷದ ಒಳಗಿನ ಮಗು ಶಾರ್ವಿ. ಶರತ್ ಮತ್ತು ರಶ್ಮಿತಾ ದಂಪತಿಯ ಮಗು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಲ್ಲಿ ತಾವು ದಯಮಾಡಿ ವೇದಿಕೆಗೆ ಬಂದು ಗಣ್ಯರಿಂದ ಪ್ರಶಂಸಾ ಪತ್ರವನ್ನು ಸ್ವೀಕರಿಸಬೇಕು. ಹಿಮಾಂಶಿ ಅಭ್ಯನ್, ಆಯ್ತಾ? ಅಭ್ಯನ್ ಜಯಾನಂದ್ ಮತ್ತು ನಯನ ದಂಪತಿಯ ಮಗು ಅಭ್ಯನ್. ನೆಕ್ಸ್ಟ್ ಮನಸ್ವಿ ಜಿ ಕೋಟ್ಯಾನ್. ಅಶ್ವಿ ಅಮಿತ್. ಇದೀಗ ತಾವೆಲ್ಲರೂ ಬಹಳ ಕಾತುರದಿಂದ ಕಾದಿರುವಂತಹ 1ರಿಂದ 2 ವರ್ಷದ ಒಳಗಿನ ಮಕ್ಕಳಿಗೆ ಪುಟಾಣಿ ಕೃಷ್ಣ ಸ್ಪರ್ಧೆಯ ಫಲಿತಾಂಶ ಘೋಷಿಸುವಂತಹ ಸಮಯ. ಒಂದರಿಂದ 2 ವರ್ಷದ ಒಳಗಿನ ಮಕ್ಕಳಿಗೆ ಪುಟಾಣಿ ಕೃಷ್ಣ ಸ್ಪರ್ಧೆಯ ಪ್ರಥಮ ಬಹುಮಾನವನ್ನು ಪಡ್ಕೊಂಡಂತಹ ಮಗು ಜನ್ಯ ಎಸ್ ಪೈ. ಜೋರಾದ ಕೈ ಚಪ್ಪಾಳೆಯೊಂದಿಗೆ ಮಗುವನ್ನು ಅಭಿನಂದಿಸೋಣ. ಜನ್ಯ ಎಸ್ ಪೈ. ದ್ವಿತೀಯ ಬಹುಮಾನವನ್ನು ಪಡ್ಕೊಂಡಂತಹ ಮಗು ಹಿಮಾಂಶಿ. ಪೇರೆಂಟ್ ಪುದರ್ ಬರೀ ಪೇರೆಂಟ್ನ ಪುದರ್. ಪುಷ್ಪರಾಜ್ ಮತ್ತು ಸ್ವರ್ಣ ದಂಪತಿಯ ಮಗು ಹಿಮಾಂಶಿ. ತೃತೀಯ ಬಹುಮಾನವನ್ನು ಪಡ್ಕೊಂಡಂತಹ ಮಗು ಅಶ್ವಿ ಅಮಿತ್.
2 ವಿಭಾಗದ ತೀರ್ಪುಗಾರಿಕೆಯನ್ನು ನೀಡಿರುವಂತಹ ಡಾಕ್ಟರ್ ವಿಶ್ವಲತಾ ಸತೀಶ್ ರವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಮುಂದಿನ ತೀರ್ಪುಗಾರಿಕೆಯನ್ನು ನೀಡಲು ಆಗಮಿಸಿರುವಂತಹ ರಂಗ ಕಲಾವಿದರಾಗಿರುವಂತಹ ಸುಧಾಕರ್ ಕುಲಾಲ್ ಸರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಗಣ್ಯರಿಂದ ಗುಲಾಬಿ ಪುಷ್ಪವನ್ನು ಸ್ವೀಕರಿಸಬೇಕು. ಚಂದಾನು ಚಂದ ಲಕ 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 ಅಂದ ಅಂದಾನು ಅಂದ ಕೂಡಿ ಕೊಂಡಾಡೋಣ ಹಾಡಿ ಕೊಂಡಾಡೋಣ ನಮ್ಮ ಈ ಬಾಲ ಗೋಪಾಲನ ಬೆಣ್ಣೆ ಕಳ್ಳ ಕದ್ದ ಮೆಲ್ಲ ನಮ್ಮ ಮನಸ್ಸೆಲ್ಲ ಬೆಣ್ಣೆ ಕಳ್ಳ ಕದ್ದ ಮೆಲ್ಲ ನಮ್ಮ ಮನಸ್ಸೆಲ್ಲ ಚಕ 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 ಬಂದ ಚಂದಾನು ಚಂದ ಲಕ 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 ಅಂದ ಅಂದಾನು ಅಂದ ನೂರು ಚಂದಿರ ಒಂದಾದ ಥರ ನಗುವ ವೇಳೆ ಈ ಸುಂದರ ಜೋಡಿ ನಿಸರ ಜೊತೆ ನಿಂತ ಥರ ಇವನ ಕಣ್ಣೆ ಮನೋಹರ ಈಗ ಬಂದ ಕ್ಷಣ ಅಲ್ಲಿ ಬೃಂದಾವನ ಬಂತು ಹಿಂದೇನೆ ಹಿಂದೇನೆ ನೋಡು ನೋಡು ದೇವಕಿ ನಂದನ 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 ನೀನೆ ನೋಡೋಕೆ ಕಣ್ಸಾಲದು ಬೆಣ್ಣೆ ಕಳ್ಳ ಕದ್ದ ಮೆಲ್ಲ ನಮ್ಮ ಮನಸ್ಸೆಲ್ಲ ಬೆಣ್ಣೆ ಕಳ್ಳ ಕದ್ದ ಮೆಲ್ಲ ನಮ್ಮ ಮನಸ್ಸೆಲ್ಲ ಚಕ 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 ಬಂದ ಸ್ವಾಗತ ರಾಧೆಯ ಮೋಹದ ಮೋಡಿಗೆ ಕೂತು ಕೃಷ್ಣನ ಬನ ಮಧುರ ಪುರಿ ಸದನ ಮೃದುವದನ ಮಧುಸೂದನ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ ಮಧುರ ಪುರಿ ಸದನ
ಧನ್ಯವಾದಗಳು. ಇದೀಗ ಕ್ರಮ ಸಂಖ್ಯೆ 3 ಸ್ಪರ್ಧಾಳು कृष्ण नायकार कृष्ण तुम तो नायकार कृष्ण तुम तो नायकार कृष्ण गोयननाद ಮಾಡಿ ಬೃಂದಾವನದಿ ಆಟವಾಡಿ ಗೋಪಿಕೆಯರ ಮನಸಾಗಿದ್ದ ನಂದ ಗೋಪಾಲ ಕೃಷ್ಣ ನಾಯಕಾರ ಕೃಷ್ಣ ನಾಯಕಾರ ಕೃಷ್ಣ ಮಾಡಿ ಬೃಂದಾವನದಿ ಆಟವಾಡಿ ಗೋಪಿಗೆಯ ಮನಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 4 ಅದ್ವಿತೀಯ ಕುಲಾಲ್ ಮಗು ವೇದಿಕೆಯ ಮೇಲೆ. ಪರಿಣಾಮ ನನ್ನ ಮೇಲಾಗದು. ಬಾಯಿತರೆ ನೋಡೋಣ ಬೇಗ. ಯಶೋದೆ ಕಂಡ ಕೃಷ್ಣನ ಮೊದಲ ಲೀಲೆ ಇದಾಗಿತ್ತು. ಏನಾಶ್ಚರ್ಯ! ಆಕೆಗೆ ಪೂರ್ತಿ ವಿಶ್ವವೇ ಆತನ ಬಾಯೊಳಗೆ ಕಂಡಿತು. ತಾನು ಸ್ವಪ್ನ ಕಾಣುತ್ತಿರುವೆನೆ. जो है अलबेला मद नैनो वाला, जिसकी दीवानी ब्रिज की हर बाला, वो किसना है, वो किसना है। कृष्ण कृष्णं वन्दे जगद्गुरुं वन्दे कृष्णम्।
ಧನ್ಯವಾದಗಳು. ನಾಯಕಾರ ಕೃಷ್ಣ ನಾಯಕಾರ ಕೃಷ್ಣ ತುಂಟ ನಾಯಕಾರ ಕೃಷ್ಣ ತುಂಟ ನಾಯಕಾರ ಕೃಷ್ಣ ತುಂಗೊಳೆಲನಾದ ಮಾಡಿ ಬೃಂದಾವನದಲ್ಲಿ ಆಟವಾಡಿ ಗೋಪಿಗೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ತುಂಗೊಳೆಲನಾದ ಮಾಡಿ ಬೃಂದಾವನದಲ್ಲಿ ಆಟವಾಡಿ ಗೋಪಿಗೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ಶಮನು ಇವ ನೀಲಮೇಘ ಶಮನು ಇವ ಪ್ರೀತಿಯಿಂದ ಜನರಾಮನವ ಗೆದ್ದ ಮಾಧವ ನೀಲಮೇಘ ಶಮನು ಇವ ಪ್ರೀತಿಯಿಂದ ಜನರಾಮನವ ಗೆದ್ದ ಮಾಧವ ಮೋಹನ ಮುರಳಿಯೋದಿ ಮೋಹನ ಮುರಳಿಯೋದಿ ನಾರಿ ಸೀರೆ ಹರಣ ಮಾಡಿ ಅಡುಗೆಯನ್ನು ಒಡೆದು ಹಾಕಿ ಬೆಣ್ಣೆಯನ್ನು ಮೆದ್ದು ತಿಂದ ಮಾಯಕಾರ ಕೃಷ್ಣ ಮೋಹನ ಮುರಳಿಯೋದಿ ನಾರಿ ಸೀರೆ ಹರಣ ಮಾಡಿ ಗಡಿಗೆಯನ್ನು ಒಡೆದು ಹಾಕಿ ಬೆಣ್ಣೆಯನ್ನು ಮೆದ್ದು ತಿಂದ ಮಾಯಕಾರ ಕೃಷ್ಣ ತುಂಟ ಮಾಯಕಾರ ಕೃಷ್ಣ. ಧನ್ಯವಾದಗಳು. ಇದೀಗ ತೀರ್ಪುಗಾರರ ಮನಗಣನೆಗೆ ಕ್ರಮ ಸಂಖ್ಯೆ 6 ಸ್ಪರ್ಧಾಳುವಿನ ಉಪಸ್ಥಿತಿ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಕ್ರಮ ಸಂಖ್ಯೆ 7 ಪ್ರಿಯಾಂಶ್ ಸ್ಪರ್ಧಾಳು ವೇದಿಕೆ ಧನ್ಯವಾದ. ಜಯ ಜನಾರ್ದನ ಕೃಷ್ಣ
विमोचना कृष्ण जन्ममोचना जय जनार्दना कृष्ण राधिकापते जन विमोचना कृष्ण जन्ममोचना गरुड वाहना कृष्ण गोपिकापते नयन मोहना कृष्ण नीरजेक्षणा जय जनार्दना कृष्ण राधिकापते जन विमोचना कृष्ण जन्ममोचना सुजन बांधवा कृष्ण सुंदराकृते मदन कोमला कृष्ण माधवा हरे वसुमतीपते कृष्ण वासवानुजा वरगुणाकरा कृष्ण वैष्णवाकृते सुरुचिरानना कृष्ण शौर्यवारिधे मुरहरा विभो कृष्ण मुक्तिदायका विमल बालका कृष्ण वल्लभीपते कमललोचना कृष्ण काम्यदायका जय जनार्दना कृष्ण राधिकापते जन विमोचना कृष्ण जन्ममोचना विमल गात्रनी ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 9 ರೋವಿಟಾ ವಿನ್ಸಿಯಾ, ಕ್ರಮ ಸಂಖ್ಯೆ 10 ತಯಾರಿಯ ಕಾಡು ಮರದ ಕೊಂಬೆಗಳಲ್ಲಿ ಕೂರುವಂತ ಗೊಲ್ಲ ಬೇರೆಯವರ ಬೆಣ್ಣೆಯನ್ನು ಕದ್ದು ತಿನ್ನು ಕಳ್ಳ ಹಾಡಿ ಹಾಡಿ ಮಕ್ಕಳನ್ನು ಕೂಡಿ ಹಾಕೋ ಗೊಲ್ಲ ಪಟ್ಟು ವಸ್ತ್ರ ಉಟ್ಟಿ ಬಂದ ಪುಟ್ಟ ಹೆಜ್ಜೆ ಕಳ್ಳ ಕೃಷ್ಣನು ನೀನೇ ನನ್ನ ಕೃಷ್ಣನು ನೀನೇ ಮಣ್ಣು ತಿಂದ ನಿನ್ನನ್ನು ತಾಯಿ ಬೈತಿರುವಾಗ ನಿನ್ನ ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 10 ಸ್ಪರ್ಧಾಳು ಮಿಹಾನ್ ಪೂಜಾರಿ ವೇದಿಕೆಯ ಮೇಲೆ, ಕ್ರಮ ಸಂಖ್ಯೆ 11 ತಯಾರಿಯಲ್ಲಿರಬೇಕು ಶ್ರೀಯನ್ ಆಚಾರ್ಯ, ಸಚಿನ್ ಆಚಾರ್ಯ ಮತ್ತು ರಂಜಿತಾ ದಂಪತಿಯ ಮಗು ಶ್ರೀಯನ್ ಆಚಾರ್ಯ ತಯಾರಿಯಲ್ಲಿರಬೇಕು. ಕ್ರಮ ಸಂಖ್ಯೆ 10 ಮಿಹಾನ್ ಪೂಜಾರಿ, ಜೋರಾದ ಕೈಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ.
ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 11 ಶ್ರೀಯಾನ್ ಆಚಾರ್ಯ ವೇದಿಕೆಯ ಮೇಲೆ. ಕ್ರಮ ಸಂಖ್ಯೆ 12 ಶಾರ್ವಿಲ್ ಸುನಿಲ್ ಶೆಟ್ಟಿ ತಯಾರಿಯಲ್ಲಿರಬೇಕು. ಇದೀಗ ಜೋರಾತ್ ಗೆಜೆಯ ಕಟ್ಟಿ ಓಡಿ ಓಡಿ ಬಾಬಾ, ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ. ಗೆಜೆಯ ಕಟ್ಟಿ ಓಡಿ ಓಡಿ ಬಾಬಾ, ಓ ಗೋಪಿಯ ಕೃಷ್ಣ ಆಡಿ ಓಡಿ. ಧನ್ಯವಾದ. ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದ್ದಿಲ್ಲಮ್ಮ, ಬೆಣ್ಣೆ ಕದ್ದಿಲ್ಲಮ್ಮ, ಬೆಣ್ಣೆ ಕದ್ದಿಲ್ಲಮ್ಮ, ಅಮ್ಮ ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದ್ದಿಲ್ಲಮ್ಮ, ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದ್ದಿಲ್ಲಮ್ಮ. ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ. ಅಮ್ಮ ನಾನು, ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದ್ದಿಲ್ಲಮ್ಮ, ಅಮ್ಮ ನಾನು ದೇವರಾಣೆ, ಬೆಣ್ಣೆ ಕದ್ದಿಲ್ಲಮ್ಮ. ಧನ್ಯವಾದಗಳು. ಇದೀಗ ಕ್ರಮ ಸಂಖ್ಯೆ 13 ದಾನ್ವಿ ಪೂಜಾರಿ, ಕ್ರಮ ಸಂಖ್ಯೆ 14 ಸಾತ್ವಿಕ್ ರಾವ್ ತಯಾರಿಯಲ್ಲಿರಬೇಕು. ಗೆಜೆಯ ಕಟ್ಟಿ ಓಡಿ ಓಡಿ ಬಾಬಾ, ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ. ಗೆಜೆಯ ಕಟ್ಟಿ ಓಡಿ ಓಡಿ ಬಾಬಾ, ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ. ನಿನ್ನ ಪುಟ್ಟ ಪಾದ ತೋರಲೆಂದೆ ಬಾರೋ, ನಿನ್ನ ದಿವ್ಯ ನಾಮ ಪಾಡಿ ನಿಂತೆ ಬಾರೋ, ನಿನ್ನ ಪುಟ್ಟ ಪಾದ ತೋರಲೆಂದೆ ಬಾರೋ, ನಿನ್ನ ದಿವ್ಯ ನಾಮ ಪಾಡಿ ನಿಂತೆ ಬಾರೋ. ಓ ಗೆಜೆಯ ಕಟ್ಟಿ ಓಡಿ ಓಡಿ ಬಾಬಾ, ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ. ಗೆಜೆಯ ಕಟ್ಟಿ ಓಡಿ ಓಡಿ ಬಾಬಾ. ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 14 ಸಾತ್ವಿಕ್ ರಾವ್, ಕ್ರಮ ಸಂಖ್ಯೆ 15 ತಯಾರಿಯಲ್ಲಿರಬೇಕು. ಜನನ್ವಿ, ಜಗದೀಶ್ ಮತ್ತು ಜ್ಞಾನಶ್ರೀ ದಂಪತಿಯ ಮಗು.
ತೀರ್ಪುಗಾರರ ಮನಗಣನೆಗೆ. ಕ್ರಮ ಸಂಖ್ಯೆ 14 ಸ್ಪರ್ಧಾಳುವಿನ ಉಪಸ್ಥಿತಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಕ್ರಮ ಸಂಖ್ಯೆ 15 ಸ್ಪರ್ಧಾಳು ವೇದಿಕೆಯ ಮೇಲೆ. 2 ರಿಂದ 4 ವರ್ಷದ ಒಳಗಿನ ಮಕ್ಕಳಿಗೆ ಮುದ್ದುಕೃಷ್ಣ ಸ್ಪರ್ಧೆಯ ಕ್ರಮ ಸಂಖ್ಯೆ 15 ಸ್ಪರ್ಧಾಳು ಜೋರಾದ ಕೈ ಚಪ್ಪಾಳೆಯೊಂದಿಗೆ ವೇದಿಕೆಯ ಮೇಲೆ. ರಾಧೆಯ ಕೃಷ್ಣ ಬೇಗ ಬಾರೋ ನೀನಲಿದಾಡೋಣ ಹಾಡೋಣ ಓಡಿ ಬಾರೋ. ರಾಧೆಯ ಕೃಷ್ಣ ಬೇಗ ಬಾರೋ ನೀನಲಿದಾಡೋಣ ಹಾಡೋಣ ಓಡಿ ಬಾರೋ. ನಲಿದಾಡೋಣ ಹಾಡೋಣ ಓಡಿ ಬಾರೋ. ಕಾಡು ಮೇಡು ಮೋದಗೊಂಡು ಆಯ್ತಯ್ಯ ಬೃಂದಾವನಿಯೇ ನಿನ್ನಯ ಗೆಜ್ಜೆಯ ದನಿಗೆ. ಕಾಡು ಮೇಡು ಮೋದಗೊಂಡು ಆಯ್ತಯ್ಯ ಬೃಂದಾವನಿಯೇ ನಿನ್ನಯ ಗೆಜ್ಜೆಯ ದನಿಗೆ. ರಾಧೆಯ ಕೃಷ್ಣ ಬೇಗ ಬಾರೋ ನೀನಲಿದಾಡೋಣ ಹಾಡೋಣ ಓಡಿ ಬಾರೋ. ರಾಧೆಯ ಕೃಷ್ಣ ಬೇಗ ಬಾರೋ ನೀನಲಿದಾಡೋಣ ಹಾಡೋಣ ಓಡಿ ಬಾರೋ. ಡಕ್ಕೆ ಮೃದಂಗ ದುಡಿಗಳ ತಾಳ ತಕ್ಕಿಟ ತರಿಕಿಟ ದಿಮಿಕಿಟ ಮೇಳ ನುಡಿಯಲು ನಟಿಸುವೆ ನೀ. ಡಕ್ಕೆ ಮೃದಂಗ ದುಡಿಗಳ ತಾಳ ತಕ್ಕಿಟ ತರಿಕಿಟ ದಿಮಿಕಿಟ ಮೇಳ ನುಡಿಯಲು ನಟಿಸುವೆ ನೀ. ಕೃಷ್ಣ ನಟಿಸುತ್ತ ನಳಿಸುವೆ ನೀ. ರಾಧೆಯ ಕೃಷ್ಣ ಬೇಗ ಬಾರೋ ನೀನಲಿದಾಡೋಣ ಹಾಡೋಣ ಓಡಿ ಬಾರೋ. ರಾಧೆಯ ಕೃಷ್ಣ ಬೇಗ ಬಾರೋ ನೀನಲಿದಾಡೋಣ ಹಾಡೋಣ ಓಡಿ ಬಾರೋ. ಧನ್ಯವಾದಗಳು. ಮುಂದೆ ರಾಧೆಯ ಕೃಷ್ಣ ಬೇಗ ಬಾರೋ ನೀನಲಿದಾಡೋಣ ಹಾಡೋಣ ಓಡಿ ಬಾರೋ. ರಾಧೆಯ ಕೃಷ್ಣ ಬೇಗ ಬಾರೋ ನೀನಲಿದಾಡೋಣ
ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 17 ವಿಎನ್ ರಾಜೇಶ್ ದೇವಾಡಿಗ. ಕ್ರಮ ಸಂಖ್ಯೆ 18 ತಯಾರಿಯಲ್ಲಿರಬೇಕು. ಹನಿಕಾ ವೈಪರ್ಯಾಳ. ಧನ್ಯವಾದಗಳು. ತೀರ್ಪುಗಾರರ ಗಮನಕ್ಕೆ ಇದೀಗ 0ಯಿಂದ 1 ವರ್ಷದೊಳಗಿನ ಒಂದು ಪುಟ್ಟ ಮಗು ವೇದಿಕೆಯನ್ನು ಅಲಂಕರಿಸುತ್ತದೆ. ಜೋರಾದ ಕೈ ಚಪ್ಪಾಳೆಯೊಂದಿಗೆ 0ಯಿಂದ 1 ವರ್ಷದೊಳಗಿನ ಪುಟ್ಟ ಕಂದಮ್ಮ ತನಿಷ್ಕಾ ಮಗುವನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಧನ್ಯವಾದಗಳು. ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತಹ ಸ್ಪರ್ಧೆ ಅಲ್ಲ, 0ಯಿಂದ 1 ವರ್ಷದೊಳಗಿನ ಮಗು ವೇದಿಕೆಯನ್ನು ಅಲಂಕರಿಸಿದ್ದಕ್ಕಾಗಿ ಸಂಸ್ಥೆಯ ವತಿಯಿಂದ ಒಂದು ಪ್ರಶಂಸಾ ಪತ್ರವನ್ನು ನೀಡ್ತಾ ಇದ್ದೇನೆ. ಮುಣಕೂರು ಕಡಂದಲೆ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯವರು ಜೊತೆಗೂಡಿಕೊಂಡು ಮಗುವಿಗೆ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸಬೇಕು ಅಂತ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದಕ್ಕೆ 2ರಿಂದ 4 ವರ್ಷದ ಒಳಗಿನ ಮಕ್ಕಳಿಗೆ ಮುದ್ದು ಕೃಷ್ಣ ಸ್ಪರ್ಧೆ. ಕ್ರಮ ಸಂಖ್ಯೆ 18 ಹನಿಕಾ ವೈಪರ್ಯಾಳ. ಕ್ರಮ ಸಂಖ್ಯೆ 18 ಹನಿಕಾ ವೈಪರ್ಯಾಳ.
ಕ್ರಮ ಸಂಖ್ಯೆ 19 ಶ್ರೇಯಾಂಶ್ ಪೂಜಾರಿ ತಯಾರಿಯಲ್ಲಿರಬೇಕು. ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 19 ಶ್ರೇಯಾಂಶ್ ಪೂಜಾರಿ. ಕ್ರಮ ಸಂಖ್ಯೆ 20 ಮನಸ್ವಿ ತಯಾರಿಯಲ್ಲಿರಬೇಕು. ಶರತ್ ಮತ್ತು ಸುಪ್ರಿಯಾ ದಂಪತಿಯ ಮಗು. ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ತುಂಟ ಮಾಯಕಾರ ಕೃಷ್ಣ ತುಂಟ ಮಾಯಕಾರ ಕೃಷ್ಣ ಉಂಗೊಳಲನಾದ ಮಾಡಿ ವೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸ ಗೆದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ಉಂಗೊಳಲನಾದ ಮಾಡಿ ವೃಂದಾವನದಲ್ಲಿ ಆಟ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ತುಂಗೊಳಲನಾದ ಮಾಡಿ ವೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸ ಗೆದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ಬಾಯಿಯೊಳಗೆ ಜಗವ ತೋರಿದ ಗೋಪಾಲ ದೇವಕಿಯ ಕಂದ ಮುಕುಂದ ಬಾಯಿಯೊಳಗೆ ಜಗವ ತೋರಿದ ಗೋಪಾಲ ದೇವಕಿಯ ಕಂದ ಮುಕುಂದ ಹೆಡೆಯ ತುಳಿದು ನಾಟ್ಯವಾಡಿದ ಹೆಡೆಯ ತುಳಿದು ನಾಟ್ಯವಾಡಿ ಕಾಳಿಂಗ ಮರ್ದನ. ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 20 ಮನಸ್ವಿ. ಕ್ರಮ ಸಂಖ್ಯೆ 21 ನಿರ್ವಿಕ್ ಹೆಚ್ ಮೂಲ್ಯ ತಯಾರಿಯಲ್ಲಿರಬೇಕು. ಹರೀಶ್ ಮೂಲ್ಯ ಮತ್ತು ಜ್ಯೋತಿ ದಂಪತಿಯ ಮಗು. ಇದೀಗ ಕ್ರಮ ಸಂಖ್ಯೆ 20 ಮನಸ್ವಿ. ಎರಡು ಸ್ಪರ್ಧಾಳುಗಳು ಸ್ಪರ್ಧಿಸ್ತಿರುವಂತಹ ಸಂದರ್ಭದಲ್ಲಿ ನೆಕ್ಸ್ಟ್ ಸ್ಪರ್ಧಾಳುವಿನ ಸಾಂಗ್ ಅನ್ನು ನಮ್ಮ ಸೌಂಡ್ ಸಿಸ್ಟಮ್ ಅಲ್ಲಿ ನೀಡಿ ಸಹಕರಿಸಬೇಕು. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ತಾ ಕುಳಲನೂದುವ. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ
ಸಾರ ಸಾಕ್ಷ್ಯ ಕೃಷ್ಣನುತ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೃಷ್ಣ ಕೊಳಲನೂದುವ ಬಾರಸಕ್ಕೆ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನುತ ಕೊಳಲನೂದುವ ಬಾರಸಕ್ಕೆ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ. ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 21 ನಿರ್ವಿಕ್ ಹೆಚ್ ಮೂಲ್ಯ, ಕ್ರಮ ಸಂಖ್ಯೆ 22 ತಯಾರಿಯಲ್ಲಿರಬೇಕು, ತಮ್ಮ ಸಾಂಗ್ ಅನ್ನು ಕೂಡ ಕೊಟ್ಟಿರಬೇಕು. ಯಶ್ವಿತ್ ಎನ್ ಬಂಗೇರ. ಇದೀಗ ಜೋರಾದ ಕೈಚಪ್ಪಾಳೆಯೊಂದಿಗೆ ಕ್ರಮ ಸಂಖ್ಯೆ 21 ಸ್ಪರ್ಧಾಳು ವೇದಿಕೆಯ ಮೇಲೆ ನಿರ್ವಿಕ್ ಹೆಚ್ ಮೂಲ್ಯ. ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 22 ಯಶ್ವಿತ್ ಎನ್ ಬಂಗೇರ ಸ್ಪರ್ಧಾಳು ವೇದಿಕೆಯ ಮೇಲೆ. ತಯಾರಿಯಲ್ಲಿ ಕ್ರಮ ಸಂಖ್ಯೆ 23 ಚಾರ್ವಿಕ್ ಶೆಟ್ಟಿ. ಶ್ರೀ ಕೃಷ್ಣ ಬಾಬಾ ನಗೆ ತೋರಿ ನಲಿದಾಡಿ ಬಾಬಾ ಕೃಷ್ಣ. ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 23 ಚಾರ್ವಿಕ್ ಶೆಟ್ಟಿ, ಶ್ಯಾಮ್ ಸುಂದರ್ ಶೆಟ್ಟಿ ಮತ್ತು ದಿವ್ಯಾ ಶೆಟ್ಟಿ ದಂಪತಿಯ ಮಗು. ತಯಾರಿಯಲ್ಲಿ ಆರ್ವಿಕ್ ಶೇಖ್.
ಧನ್ಯವಾದಗಳು. ತೀರ್ಪುಗಾರರ ಮನಗಣನೆಗೆ ಕ್ರಮ ಸಂಖ್ಯೆ 24 ಸ್ಪರ್ಧಾಳುವಿನ ಉಪಸ್ಥಿತಿ ಕಾಣ್ತಾ ಇಲ್ಲ. ಹಾಗಾಗಿ ಇದೀಗ ಕ್ರಮ ಸಂಖ್ಯೆ 25 ಸ್ಪರ್ಧಾಳು ಆರ್ವಿಕ್ ಶೇಖಾ. ತಯಾರಿಯಲ್ಲಿ ಕ್ರಮ ಸಂಖ್ಯೆ 26 ಪ್ರಶ್ವಿ ಆಚಾರ್ಯ. ಇದೀಗ ಜೋರಾದ ಕೈಚಪ್ಪಾಳೆಯೊಂದಿಗೆ ಕ್ರಮ ಸಂಖ್ಯೆ 25 ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 26 ಪ್ರಶ್ವಿ ಆಚಾರ್ಯ ಸ್ಪರ್ಧಾಳು ವೇದಿಕೆಗೆ. ಕ್ರಮ ಸಂಖ್ಯೆ 27 ಮೋಹಿತ್ ತಯಾರಿಯಲ್ಲಿರಬೇಕು. Click here to subscribe and bell button for latest updates. ನಗೆ ತೋರಿ ನಲಿದಾಡಿ ಬಾಬಾ ಕೃಷ್ಣ ಶ್ರೀ ಗುರುವಾಯೂರಪ್ಪ ಶ್ರೀ ಕೃಷ್ಣ ಬಾಬಾ. ನಗೆ ತೋರಿ ನಲಿದಾಡಿ ಬಾಬಾ ಕೃಷ್ಣ ಶ್ರೀ ಗುರುವಾಯೂರಪ್ಪ ಶ್ರೀ ಕೃಷ್ಣ ಬಾಬಾ. ನಗೆ ತೋರಿ ನಲಿದಾಡಿ ಬಾಬಾ ಕೃಷ್ಣ ಶ್ರೀ ಗುರುವಾಯೂರಪ್ಪ ಶ್ರೀ ಕೃಷ್ಣ ಬಾಬಾ. ನಗೆ ತೋರಿ ನಲಿದಾಡಿ ಬಾಬಾ ಕೃಷ್ಣ ಶ್ರೀ ಗುರುವಾಯೂರಪ್ಪ ಶ್ರೀ ಕೃಷ್ಣ ಬಾಬಾ. ಮುದ್ದಾಗಿ ಕೊಳಲೂದಿ ಬಾಬಾ ಕೃಷ್ಣ ಬಣ್ಣ ಬಣ್ಣದರಿ ಮುಡಿದು ಬಾಬಾ ಕೃಷ್ಣ. ಮುದ್ದಾಗಿ ಕೊಳಲೂದಿ ಬಾಬಾ ಕೃಷ್ಣ ಬಣ್ಣ ಬಣ್ಣದರಿ ಮುಡಿದು ಬಾಬಾ. ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 27 ಮನೋಜ್ ಶೆಟ್ಟಿ ಮತ್ತು ರಕ್ಷಿತಾ ದಂಪತಿಯ ಮಗು. ಕ್ರಮ ಸಂಖ್ಯೆ 27 ಸ್ಪರ್ಧಾಳು ವೇದಿಕೆಯ ಮೇಲೆ. ಕ್ರಮ ಸಂಖ್ಯೆ 28 ತಯಾರಿಯಲ್ಲಿರಬೇಕು. ಆರ್ವಿ ಶೆಟ್ಟಿ, ಪ್ರಿಯಾಂಕಾ ಮತ್ತು ರಂಜಿತ್ ದಂಪತಿಯ ಮಗು.
बजाए गोपियों के संग रास रचाए मुरली बजैया रास रचैया शाम सलोना है जो है अलबेला मद नैनो वाला जिसकी दीवानी ब्रिज की हर बाला वो किसना है वो किसना है वो किसना है वो किसना है किसना है जो है अलबेला मद नैनो वाला जिसकी दीवानी ब्रिज की हर बाला वो किसना है वो किसना है वो किसना है किसना है प्यार में डूबी प्यार में खोही प्यार की धुन में जागी न सोही प्यार में डूबी प्यार में खोही प्यार की धुन में जागी न सोही दुनिया से है वो अनजानी सब कहते हैं प्रेम दीवानी किसना से मिलती है भूल के हर बंधन हो किसना की माला की जपती है वो ಧನ್ಯವಾದಗಳು. ಇದೀಗ 2 ರಿಂದ 4 ವರ್ಷದ ಒಳಗಿನ ಮಕ್ಕಳಿಗೆ ಮುದ್ದು ಕೃಷ್ಣ ಸ್ಪರ್ಧೆಯ 6 ವರ್ಷದ ಒಳಗಿನ ಮಕ್ಕಳಿಗೆ ಮುದ್ದು ಕೃಷ್ಣ ಸ್ಪರ್ಧಾ ನಿಯಮಾವಳಿಗಳು ಈ ರೀತಿಯಾಗಿದೆ. ಸ್ಪರ್ಧಾಳುವಿಗೆ 2 ನಿಮಿಷದ ಕಾಲಾವಕಾಶವಿದೆ. ವೇಷಭೂಷಣ, ಅಭಿನಯ, ಸಭಾ ವೇದಿಕೆಯ ಬಳಕೆ ಯಾವ ರೀತಿಯಾಗಿ ಮಾಡಿಕೊಳ್ತಾರೆ ಎಂಬುದನ್ನು ಆಧಾರವಾಗಿ ಇಟ್ಕೊಂಡು ತೀರ್ಪುಗಾರರು ಅಂಕವನ್ನು ನೀಡಲಿಕ್ಕಿದ್ದಾರೆ. ಕ್ರಮ ಸಂಖ್ಯೆ 4ರಲ್ಲಿ ಧೃತಿ ಆರ್ ಬಾಯ್, 5ರಲ್ಲಿ ಕಶ್ವಿ ಎ ಶೆಟ್ಟಿ, ಕ್ರಮ ಸಂಖ್ಯೆ 6ರಲ್ಲಿ ದೈವಿಕ್ ಆರ್ ಪೂಜಾರಿ, ಕ್ರಮ ಸಂಖ್ಯೆ 7ರಲ್ಲಿ ತ್ರಿಶಾಂಕ್ ಪವಾರ್, ಕ್ರಮ ಸಂಖ್ಯೆ 8ರಲ್ಲಿ ವಿಷನ್ ಆಚಾರ್ಯ, ಕ್ರಮ ಸಂಖ್ಯೆ ಕಶ್ವಿ ಶೆಟ್ಟಿ, ಕ್ರಮ ಸಂಖ್ಯೆ 10ರಲ್ಲಿ ಋತ್ವಿಕ್, ಕ್ರಮ ಸಂಖ್ಯೆ 11ರಲ್ಲಿ ಗ್ರೀಷ್ಮಾ, ಕ್ರಮ ಸಂಖ್ಯೆ 12ರಲ್ಲಿ ಶುಭರ್ ಕುಲಾಲ್ ಸರ್ ಅವರಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ 4 ರಿಂದ 6 ವರ್ಷದ ಒಳಗಿನ ಮಕ್ಕಳು Krishna
ಧನ್ಯವಾದಗಳು. ತೀರ್ಪುಗಾರರ ಮನಗಣನೆಗೆ ಇದೀಗ 4 ರಿಂದ 6 ವರ್ಷದೊಳಗಿನ ಮಕ್ಕಳ ಕ್ರಮ ಸಂಖ್ಯೆ 1. ರಾಂಬುಜಂ ಕೃಷ್ಣ ಶರಣಮಾಶ್ರಯೇ ಭುವನ ನಾಯಕ ಕೃಷ್ಣ ಪಾವನ ಕೃತೆ ಗುಣಗಣೋಜ್ವಲ ಕೃಷ್ಣ ನಳಿನ ಲೋಚನ ಪ್ರಣಯವಾರಿದೆ ಕೃಷ್ಣ ಗುಣಗಣಾಕರ ರಾಮ ಸೋದರ ಕೃಷ್ಣ ದೀನವತ್ಸಲ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ. ಸುಂದರ ಕೃಷ್ಣ ಪಾಹಿ ಸರ್ವದಾ ನರಕನಾಶನ ಕೃಷ್ಣ ನರಸಹಾಯಕ ದೇವಕೀ ಸುತ ಕೃಷ್ಣ ಕಾರುಣ್ಯಾಂಬುಧೇ ಕಂಸನಾಶನ ಕೃಷ್ಣ ದ್ವಾರಕಾಸ್ಥಿತ ಪಾವನಾತ್ಮಕ ಕೃಷ್ಣ ದೇಹಿ ಮಂಗಳಂ ತ್ವತ್ಪದಾಂಬುಜಂ ಕೃಷ್ಣ ಶ್ಯಾಮ ಕೋಮಲಂ ಭಕ್ತವತ್ಸಲ ಕೃಷ್ಣ ಕಾಮ್ಯದಾಯಕ ಪಾಲಿಸೆನ್ನನು ಕೃಷ್ಣ ಶ್ರೀಹರಿ ನಮೋ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ. ಧನ್ಯವಾದಗಳು. ಇದೀಗ ಕ್ರಮ ಸಂಖ್ಯೆ 2 ಮೈತ್ರಿ. ಕ್ರಮ ಸಂಖ್ಯೆ 3 ತಯಾರಿಯಲ್ಲಿರಬೇಕು. ರೋವಿನ್. ಕ್ರಮ ಸಂಖ್ಯೆ 3 ರೋವಿನ್. ಕಾಡು ಮರದ ಕೊಂಬೆಗಳಲ್ಲಿ ಕೂರುವಂತ ಗೊಲ್ಲ ಬೇರೆಯವರ ಬೆಣ್ಣೆಯನ್ನು ಕದ್ದು ತಿನ್ನು ಕಳ್ಳ ಹಾಡಿ ಹಾಡಿ ಮಕ್ಕಳನ್ನು ಕೂಡಿ ಹಾಕೋ ಗೊಲ್ಲ ಪಟ್ಟು ವಸ್ತ್ರ ಉಟ್ಟಿ ಬಂದ ಪುಟ್ಟ ಹೆಜ್ಜೆ ಕಳ್ಳ ಕೃಷ್ಣನು ನೀನೇ ನನ್ನ ಕೃಷ್ಣನು ನೀನೇ. ಮಣ್ಣು ತಿಂದ ನಿನ್ನನ್ನು ತಾಯಿ ಬೈತಿರುವಾಗ ನಿನ್ನ ಬಾಯಿ ತೋರಿ ಅಮ್ಮನಿಗೆ ಅಚ್ಚರಿ ತಂದೆ. ಮಣ್ಣು ತಿಂದ ನಿನ್ನನ್ನು ತಾಯಿ ಬೈತಿರುವಾಗ ನಿನ್ನ ಬಾಯಿ ತೋರಿ ಅಮ್ಮನಿಗೆ ಅಚ್ಚರಿ ತಂದೆ. ಒಂದು ಕೈಲಿ ಪರ್ವತವನ್ನು ನೀ ಎತ್ತಿರುವೆ ನಮ್ಮ ಹೃದಯವೆಂಬ ಗೂಡಿನಲ್ಲಿ ನೀ ನೆಲೆಸಿರುವೆ. ಕೃಷ್ಣನು ನೀನೇ ನನ್ನ ಕೃಷ್ಣನು ನೀನೇ. ಕಾಡು ಮರದ ಕೊಂಬೆಗಳಲ್ಲಿ ಕೂರುವಂತ ಗೊಲ್ಲ ಬೇರೆಯವರ ಬೆಣ್ಣೆಯನ್ನು ಕದ್ದು ತಿನ್ನು ಕಳ್ಳ ಹಾಡಿ ಹಾಡಿ ಮಕ್ಕಳನ್ನು ಕೂಡಿ ಹಾಕೋ ಗೊಲ್ಲ ಪಟ್ಟು ವಸ್ತ್ರ ಉಟ್ಟಿ ಬಂದ ಪುಟ್ಟ ಹೆಜ್ಜೆ ಕಳ್ಳ. ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 4 ಧೃತಿಯ ಭಟ್. ಕ್ರಮ ಸಂಖ್ಯೆ 5 ತಯಾರಿಯಲ್ಲಿರಬೇಕು. ಕಶ್ವಿ ಎ ಶೆಟ್ಟಿ ತಯಾರಿಯಲ್ಲಿರಬೇಕು. ಕ್ರಮ ಸಂಖ್ಯೆ 4 ಧೃತಿಯ ಭಟ್ ಸ್ಪರ್ಧಾಳು ವೇದಿಕೆಯ ಮೇಲೆ.
ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 5 ಕಶ್ವಿ ಎ ಶೆಟ್ಟಿ. ಕ್ರಮ ಸಂಖ್ಯೆ 6 ದೈವಿಕ್ ಆರ್ ಪೂಜಾರಿ ತಯಾರಿಯಲ್ಲಿರಬೇಕು. ಕ್ರಮ ಸಂಖ್ಯೆ 5 ಕೃಷ್ಣ 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 ನೀಲ ಬಾನಿನ ವರ್ಣ ಕೃಷ್ಣ 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 ನೀಲ ಬಾನಿನ ವರ್ಣ ಮೋಡಿಕೊಳ್ಳಲು ದಿನಿ ಓಡಿ ಬಾರೋ ಕುಣಿದಾಡಿ ಬಾರೋ ಮೂಡಿಕೊಳ್ಳಲು ದಿನಿ ಓಡಿ ಬರೋ ಕುಣಿದಾಡಿ ಬರೋ ಮುದ್ದು ಕೈಯಲ್ಲಿಡುವೆ ಮೃದು ಬೆಣ್ಣೆ ಕೃಷ್ಣ ಕೃಷ್ಣ ಮುದ್ದಾದ ಮುದ್ದು ಕೈಯ ಬೆಣ್ಣೆಯ ನಾ ಪ್ರೀತಿ ಭಾವದ ಇಡುವೆ ಶ್ರೀಕರನೇ ಕೃಷ್ಣ 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 ನೀಲ ಬಾನಿನ ವರ್ಣ ಮೋಡಿಕೊಳ್ಳಲು ದಿನಿ ಓಡಿ ಬಾರೋ ಕುಣಿದಾಡಿ ಬಾರೋ ಮೂಡಿಕೊಳ್ಳಲು ದಿನಿ ಓಡಿ ಬರೋ ಕುಣಿದಾಡಿ ಬರೋ ಮಾನಸ ಹೂವಲಿ ಮಧುನಿ ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 6 ದೈವಿಕ್ ಆರ್ ಪೂಜಾರಿ ವಿಷನ್ ಆಚಾರ್ಯ ತಯಾರಿಯಲ್ಲಿರಬೇಕು. वो है रंगीला छैल छबीला वो है नखट वो जमुना तट तेरे लगाए मुरली बजाए गोपियों के संग रास रचाए मुरली बजैया रास रचैया शाम से लोना है जो है अलबेला मद नैनो वाला जिसकी दीवानी ब्रिज की हर बाला वो किसना है वो किसना है वो किसना है वो किसना है किसना है जो है अलबेला मद नैनो वाला जिसकी दीवानी ब्रिज की हर बाला वो किसना है वो किसना है वो किसना है किसना है प्यार में खोई प्यार के दुनिया ಧನ್ಯವಾದಗಳು. ತೀರ್ಪುಗಾರರ ಮನಗಣನೆಗೆ ಕ್ರಮ ಸಂಖ್ಯೆ 7 ತ್ರಿಶಾಂಕ್ ಪವರ್ ಅವರ ಉಪಸ್ಥಿತಿ ಕಾಣ್ತಾ ಇಲ್ಲ. ಹಾಗಾಗಿ ಕ್ರಮ ಸಂಖ್ಯೆ 8 ವಿಷನ್ ಆಚಾರ್ಯ. ಇದೀಗ ಕ್ರಮ ಸಂಖ್ಯೆ 8 ಸ್ಪರ್ಧಾಳು ವೇದಿಕೆಯಲ್ಲಿ
ಕ್ರಮ ಸಂಖ್ಯೆ 9 ಕಶ್ವಿ ಶೆಟ್ಟಿ ತಯಾರಿಯಲ್ಲಿರಬೇಕು. ಜೋರಾದ ಕೈ ಚಪ್ಪಾಳೆಯೊಂದಿಗೆ ಕ್ರಮ ಸಂಖ್ಯೆ 8 ವಿಷನ್ ಆಚಾರ್ಯ. ಆದರದಿ ಪಾಡಲು ಧನ್ಯವಾದಗಳು. ಗಳಿಗೂ ಕೂಡ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸಲಾಗುವುದು. ಈ ಒಂದು ಪ್ರಶಂಸಾ ಪತ್ರವನ್ನು ನೀಡುವುದಕ್ಕಾಗಿ ಮುಣ್ಕೂರು ಕಡಂದಲೆ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಲಯನ್ ಯಶವಂತ ಆಚಾರ್ಯ ಸರ್ ಅವರು, ಕಾರ್ಯದರ್ಶಿಯಾಗಿರುವಂತಹ ಲಯನ್ ಸುರೇಶ್ ಶೆಟ್ಟಿ ಸರ್ ಅವರು, ಪೂರ್ವಾಧ್ಯಕ್ಷರಾಗಿರುವಂತಹ ಲಯನ್ ಆನಂದ ಆಚಾರ್ಯ ಸರ್ ಅವರು, ಲಯನ್ ಕೃಷ್ಣ ಶೆಟ್ಟಿ ಸರ್ ಅವರು, ಅದೇ ರೀತಿ ಸಂಸ್ಥೆಯ ಮುಖ್ಯೋಪಾಧ್ಯಾಯರು ಲಯನ್ ಅಶೋಕ್ ಶೆಟ್ಟಿ ಸರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸ್ಪರ್ಧಾಳುಗಳಿಗೂ ಕೂಡ ಪ್ರಶಂಸಾ ಪತ್ರವನ್ನು ನೀಡಿ ಗೌರವಿಸಬೇಕು. ಒಂದು ಗ್ರೂಪ್ ಫೋಟೋ ತೆಗಿಬೇಕು. ತದನಂತರ ವಿಜೇತರ ಪಟ್ಟಿಯನ್ನು ನಾವು ವಾಚಿಸಲಿಕ್ಕಿದ್ದೇವೆ. ನಾನು ಹೆಸರು ಹೇಳಿದ ಹಾಗೆ ಆದಷ್ಟು ಶೀಘ್ರದಲ್ಲಿ ಪೋಷಕರು ಮತ್ತು ಮಗು ವೇದಿಕೆಗೆ ಬರಬೇಕು. ಅಘಮ್ ಕ್ಷಿತಿಜಾ 5 ಕ್ರಮ ಪ್ರಕಾರ ಹೋಗಬೇಕಾಗಿಲ್ಲ. ನಾನು ಹೆಸರು ಹೇಳಿದವರು ಇದ್ರೆ ದಯಮಾಡಿ ವೇದಿಕೆಗೆ ಬರಬೇಕು. ಯುವನ್ ಜಿ ಪೂಜಾರಿ, ಅದ್ರಿತಿ ಎಸ್ ಕುಲಾಲ್, ದಿವಿತ್, ಪ್ರಿಯಾಂಶ್, ಪೋಷಕರು ಕೂಡ ಹೋಗ್ಬೇಕು ಜೊತೆಯಲ್ಲಿ. ಇವಾನ್ಶಿ, ರೋವಿಟಾ, ಮಿಹನ್ ಪೂಜಾರಿ, ಶ್ರೀಯನ್ ಆಚಾರ್ಯ, ಶ್ರಾವಿಲ್ ಸುನಿಲ್, दानवी पुजारी, जनस्वी, हर्षल एम कुलाल, विएन राजेश, हनिका परियाला, श्रेयंश पूजारी, मनस्वी, निर्विक एच मूल्या, यशवित एन बंगेरा, चार्वेक, आर्विक शेखा, प्रश्वी, महित, आरवी शेट्टी.
ಕ್ಷಿತಿಜಾ ಪೈ, ಕಿಶೋರ್ ಪೈ ಮತ್ತು ಚಿತ್ರಾ ಕಾಮತ್ ದಂಪತಿಯ ಮಗು ಕ್ಷಿತಿಜಾ ಪೈ ಪ್ರಥಮ ಬಹುಮಾನವನ್ನು ಪಡ್ಕೊಂಡಿದೆ. ದ್ವಿತೀಯ ಬಹುಮಾನವನ್ನು ಪಡ್ಕೊಂಡಂತಹ ಮಗು ಅಧೃತಿ ಎಸ್ ಕುಲಾಲ್ 2 ರಿಂದ 4 ವರ್ಷದ ಒಳಗಿನ ಮಕ್ಕಳಿಗೆ ನಡೆದ ಮುದ್ದು ಕೃಷ್ಣ ಸ್ಪರ್ಧೆಯ ದ್ವಿತೀಯ ಬಹುಮಾನಕ್ಕೆ ಭಾಜನರಾದ ಮಗು ಅಧೃತಿ ಎಸ್ ಕುಲಾಲ್. ತೃತೀಯ ಬಹುಮಾನವನ್ನು ಪಡ್ಕೊಂಡಂತಹ ಮಗು ಯುವನ್ ಜಿ ಪೂಜಾರಿ, ಗುಣಫಲ ಮತ್ತು ಪರಿಜಾ ದಂಪತಿಯ ಮಗು ಯುವನ್ ಜಿ ಪೂಜಾರಿ ತೃತೀಯ ಬಹುಮಾನವನ್ನು ಪಡ್ಕೊಂಡಿದೆ. ಇಲ್ವಾ? ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸ್ಪರ್ಧಾಳುಗಳಿಗೆ ಹಾಗೂ ಬಹುಮಾನ ವಿಜೇತರಿಗೂ ಕೂಡ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಈ ಸಂಸ್ಥೆಗೆ ಅಂಗನವಾಡಿ ಕಾರ್ಯಕರ್ತೆಯಾಗಿರುವಂತಹ ಶಶಿಕಲಾ ಮೇಡಮ್ ರವರು ವಿಶೇಷ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರನ್ನು ಸಂಸ್ಥೆಯ ವತಿಯಿಂದ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಅಂಗನವಾಡಿ ಕಾರ್ಯಕರ್ತೆಯಾಗಿರುವಂತಹ ಶಶಿಕಲಾ ಮೇಡಮ್ ರವರು ದಯಮಾಡಿ ವೇದಿಕೆಗೆ ಬರಬೇಕು. ಇದೀಗ 4 ರಿಂದ 6 ವರ್ಷದ ಒಳಗಿನ ಮಕ್ಕಳಿಗೆ ಮುದ್ದು ಕೃಷ್ಣ ಸ್ಪರ್ಧೆಯನ್ನು ಮುಂದುವರಿಸ್ತಾ ಇದ್ದೇವೆ. ತೀರ್ಪುಗಾರರ ಮನಗಣನೆಗೆ ಕ್ರಮ ಸಂಖ್ಯೆ 9 ಕಶ್ವಿ ಶೆಟ್ಟಿ, ಸುಧೀರ್ ಶೆಟ್ಟಿ ಮತ್ತು ನಯನಾ ದಂಪತಿಯ ಮಗು. ಸ್ಪರ್ಧಾಳು ಕ್ರಮ ಸಂಖ್ಯೆ 9 ವೇದಿಕೆಯ ಮೇಲೆ, ಕ್ರಮ ಸಂಖ್ಯೆ 10 ರಿತ್ವಿಕ್ ತಯಾರಿಯಲ್ಲಿರಬೇಕು. ಪ್ರಕಟಣೆ: ಬಿಡುವಿನ ವೇಳೆಯಲ್ಲಿರುವಂತಹ ಎಲ್ಲ ಪೋಷಕರು ಭೋಜನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಸಂಸ್ಥೆಯ ವತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಕ್ರಮ ಸಂಖ್ಯೆ 9.
ಹರಿ ಕುಣಿದ ನಮ್ಮ ಹರಿ ಕುಣಿದ. ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 10 ರಿತ್ವಿಕ್, ಕ್ರಮ ಸಂಖ್ಯೆ 11 ಗ್ರೀಷ್ಮ ತಯಾರಿಯಲ್ಲಿರಬೇಕು. ಇದೀಗ ಕ್ರಮ ಸಂಖ್ಯೆ 10 ರಿತ್ವಿಕ್. ಬೆಣ್ಣೆಯನ್ನು ಕದ್ದು ತಿನ್ನು ಕಳ್ಳ. ಹಾಡಿ ಹಾಡಿ ಮಕ್ಕಳನ್ನು ಕೂಡಿ ಹಾಕೋ ಗೊಲ್ಲ. ಪಟ್ಟು ವಸ್ತ್ರ ಉಟ್ಟಿ ಬಂದ ಪುಟ್ಟ ಹೆಜ್ಜೆ ಕಳ್ಳ. ಕೃಷ್ಣನು ನೀನೇ ನನ್ನ ಕೃಷ್ಣನು ನೀನೇ.
ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 11 ಗ್ರೀಷ್ಮ, ಕ್ರಮ ಸಂಖ್ಯೆ 12 ಶುಭನ್ ಆಚಾರ್ಯ ತಯಾರಿಯಲ್ಲಿರಬೇಕು. कृष्ण मायकार कृष्ण ತುಂಟ ಮಾಯಕಾರ ಕೃಷ್ಣ ತುಂಟ ಮಾಯಕಾರ ಕೃಷ್ಣ ಉಂಗೊಳ್ಳೆಲನಾದ ಮಾಡಿ ಬೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ತುಂಗೊಳ್ಳೆಲನಾದ ಮಾಡಿ ಬೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ಜನರಾಮನವ ಗೆದ್ದ ಮಾಧವ ನೀಲಮೇಘ ಶ್ಯಾಮನು ಇವ ಪ್ರೀತಿಯಿಂದ ಜನರಾಮನವ ಗೆದ್ದ ಮಾಧವ ಮೋಹನ ಮುರಳಿಯೋದಿ ಮೋಹನ ಮುರಳಿಯೋದಿ ನಾರಿ ಸೀರೆ ಹರಣ ಮಾಡಿ ಗಡಿಗೆಯನ್ನು ಒಡೆದು ಹಾಕಿ ಬೆಣ್ಣೆಯನ್ನು ಮೆದ್ದು ತಿಂದ ಮಾಯಕಾರ ಕೃಷ್ಣ ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 12 ಶುಭನ್ ಆಚಾರ್ಯ, ಕ್ರಮ ಸಂಖ್ಯೆ 13 ವೈಷ್ಣವಿ ತಯಾರಿಯಲ್ಲಿರಬೇಕು. ಕ್ರಮ ಸಂಖ್ಯೆ 14 ಸಮನ್ವಿ ಜೆಪಿ ತಾವು ಕೂಡ ತಯಾರಿಯಲ್ಲಿರಬೇಕು. Krishna Govinda Hare Murari
ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 13 ವೈಷ್ಣವಿ ಸ್ಪರ್ಧಾಳು ವೇದಿಕೆಯ ಮೇಲೆ. 14 ತಯಾರಿಯಲ್ಲಿರಬೇಕು ಸಮನ್ವಿ ಜೆಪಿ. ಅದೇ ರೀತಿ ಆಯಂಶ್ ಕೂಡ ತಯಾರಿಯಲ್ಲಿರಬೇಕು. कृष्ण मायकार कृष्ण ತುಂಟ ಮಾಯಕಾರ ಕೃಷ್ಣ ತುಂಟ ಮಾಯಕಾರ ಕೃಷ್ಣ ಉಂಗುಳಲನಾದ ಮಾಡಿ ಬೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ತುಂಗೊಳಲನಾದ ಮಾಡಿ ಬೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ಬಾಯಿಯೊಳಗೆ ಜಗವ ತೋರಿದ ಬಾಯಿಯೊಳಗೆ ಜಗವ ತೋರಿದ ಗೋಪಾಲ ದೇವಕಿಯ ಕಂದ ಮುಕುಂದ ಬಾಯಿಯೊಳಗೆ ಜಗವ ತೋರಿದ ಗೋಪಾಲ ದೇವಕಿಯ ಕಂದ ಮುಕುಂದ ಹೆಡೆಯ ತುಳಿದು ನಾಟ್ಯ ಮಾಡಿದ ಹೆಡೆಯ ತುಳಿದು ನಾಟ್ಯ ಮಾಡಿ ಕಾಳಿಂಗ ಮರ್ದನ ಮಾಡಿ ಧರ್ಮ ಕರ್ಮ ಮಹತಿಯನ್ನು ಸಾರಿ ಜಗಕ್ಕೆ ತಿಳಿಸಿದ ಮಾಯಕಾರ ಕೃಷ್ಣ ಹೆಡೆಯ ತುಳಿದು ನಾಟ್ಯ ಮಾಡಿ ಕಾಳಿಂಗ ಮರ್ದನ ಮಾಡಿ ಧರ್ಮ ಕರ್ಮ ಮಹತಿಯನ್ನು ಸಾರಿ ಜಗಕ್ಕೆ ತಿಳಿಸಿದ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ತುಂಗೊಳಲನಾದ ಮಾಡಿ ಬೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ. ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 14 ಸಮನ್ವಿ ಜೆಪೆ. 15 ಅಯಂಶ್ ತಯಾರಿಯಲ್ಲಿರಬೇಕು. 16 ನಿದೀಕ್ಷಾ ಕೂಡ ತಯಾರಿಯಲ್ಲಿರಬೇಕು. जय जनार्दना कृष्ण राधिकापते जन विमोचना कृष्ण जन्म मोचना. ಜಯ ಜನಾರ್ದನ. ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 15 ಅಯಂಶ್. 16 ನಿದೀಕ್ಷಾ ತಯಾರಿಯಲ್ಲಿರಬೇಕು. 17 ಋತ್ವಿಕಾ ಕೂಡ ತಯಾರಿಯಲ್ಲಿರಬೇಕು.
ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 16 ನಿದೀಕ್ಷಾ ಸ್ಪರ್ಧಾಳು ವೇದಿಕೆಯ ಮೇಲೆ. 17 ರಿತ್ವಿಕಾ ತಯಾರಿಯಲ್ಲಿರಬೇಕು. 18 ಪ್ರಿಯಾಲ್ ಕೂಡ ತಯಾರಿಯಲ್ಲಿರಬೇಕು. ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 17 ಋತ್ವಿಕಾ ಸ್ಪರ್ಧಾಳು ವೇದಿಕೆಯ ಮೇಲೆ. 18 ಪ್ರಿಯಾಲ್ ತಯಾರಿಯಲ್ಲಿ, 19 ಪ್ರಿಯಾಂಶಿ ತಯಾರಿಯಲ್ಲಿ, 20 ಅನ್ವಿಕಾ ಎಸ್ ಪೂಜಾರಿ ಕೂಡ ತಯಾರಿಯಲ್ಲಿರಬೇಕು. ಇದೀಗ 4 ರಿಂದ 6 ವರ್ಷದೊಳಗಿನ ಮಕ್ಕಳಿಗೆ ಮುದ್ದು ಕೃಷ್ಣ ಸ್ಪರ್ಧೆಯ ಸ್ಪರ್ಧಾಳು ಕ್ರಮ ಸಂಖ್ಯೆ 17.
ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 18 ಪ್ರಿಯಾಲ್ ಸ್ಪರ್ಧಾಳು ವೇದಿಕೆಯ ಮೇಲೆ. 19 ಪ್ರಿಯಾಂಶಿ ತಯಾರಿಯಲ್ಲಿ, 20 ಅನ್ವಿಕಾ ಎಸ್ ಪೂಜಾರಿ ತಯಾರಿಯಲ್ಲಿ, 21 ಸಾನ್ವಿಕಾ ಎಸ್ ಮಾಡ ಕೂಡ ತಯಾರಿಯಲ್ಲಿರಬೇಕು. ಇದೀಗ ಕ್ರಮ ಸಂಖ್ಯೆ 18 ಪ್ರಿಯಾಲ್. ಕೃಷ್ಣ ಬೇಗ ಬಾರು ನೀ ನಲಿದಾಡೋಣ ಹಾಡೋಣ ಓಡಿ ಬಾರೋ ರಾಧೆಯ ಕೃಷ್ಣ ಬೇಗ ಬಾರು ನೀ ನಲಿದಾಡೋಣ ಹಾಡೋಣ ಓಡಿ ಬಾರೋ ರಾಧೆಯ ಕೃಷ್ಣ ಬೇಗ ಬಾರು ನೀ ನಲಿದಾಡೋಣ ಹಾಡೋಣ ಓಡಿ ಬಾರೋ ನಲಿದಾಡೋಣ ಹಾಡೋಣ ಓಡಿ ಬಾರೋ. ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 19 ಪ್ರಿಯಾಂಶಿ, ಕ್ರಮ ಸಂಖ್ಯೆ 20 ಅನ್ವಿಕಾ ಎಸ್ ಪೂಜಾರಿ ತಯಾರಿಯಲ್ಲಿರಬೇಕು, 21 ಸಾನ್ವಿ ಎಸ್ ಮಾಡ ತಯಾರಿಯಲ್ಲಿರಬೇಕು, 22 ಸುಶ್ವನ್ ಕೂಡ ತಯಾರಿಯಲ್ಲಿರಬೇಕು. ಇದೀಗ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಕ್ರಮ ಸಂಖ್ಯೆ 19 ಪ್ರಿಯಾಂಶಿ. ಕೃಷ್ಣ ಬೇಗ ಬಾರು ನೀ ನಲಿದಾಡೋಣ ಹಾಡೋಣ ಓಡಿ ಬಾರೋ ರಾಧೆಯ ಕೃಷ್ಣ ಬೇಗ ಬಾರು ನೀ ನಲಿದಾಡೋಣ ಹಾಡೋಣ ಓಡಿ ಬಾರೋ ರಾಧೆಯ ಕೃಷ್ಣ ಬೇಗ ಬಾರು ನೀ ನಲಿದಾಡೋಣ ಹಾಡೋಣ ಓಡಿ ಬಾರೋ ನಲಿದಾಡೋಣ ಹಾಡೋಣ ಓಡಿ ಬಾರೋ.
ಧನ್ಯವಾದಗಳು ಅವಳಿ ಜವಳಿ ಮಕ್ಕಳಿಗೆ. ಮುಂದಿನ ಕ್ರಮ ಸಂಖ್ಯೆ 20 ಅನ್ವಿಕಾ ಎಸ್ ಪೂಜಾರಿ ಸ್ಪರ್ಧಾಳು ವೇದಿಕೆಯ ಮೇಲೆ. ಕ್ರಮ ಸಂಖ್ಯೆ 20 ಅನ್ವಿಕಾ ಎಸ್ ಪೂಜಾರಿ ತೀರ್ಪುಗಾರರ ಮನಗಣನೆಗೆ. ಕ್ರಮ ಸಂಖ್ಯೆ 20 ಸ್ಪರ್ಧಾಳುವಿನ ಉಪಸ್ಥಿತಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಕ್ರಮ ಸಂಖ್ಯೆ 21 ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ಕೊಳಲನೂದುವ. ಬಾರೆ ಸಖಿ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ಕೊಳಲನೂದುವ. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ. ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 22 ಸುಶ್ವಾನ್. ಕ್ರಮ ಸಂಖ್ಯೆ 23 ಪೂರ್ವಿಕ್ ತಯಾರಿಯಲ್ಲಿರಬೇಕು.
ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 23 ಪೂರ್ವಿ ತನ್ವಿ ಶೆಟ್ಟಿ ತಯಾರಿಯಲ್ಲಿರಬೇಕು. ಯಶ್ವಿತ್ ಎಸ್ ಪೂಜಾರಿ ತಯಾರಿಯಲ್ಲಿರಬೇಕು. ಇದೀಗ ಕ್ರಮ ಸಂಖ್ಯೆ 23. कृष्ण मायकार कृष्ण ತುಂಟ ಮಾಯಕಾರ ಕೃಷ್ಣ ತುಂಟ ಮಾಯಕಾರ ಕೃಷ್ಣ ವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ತುಂಗೊಳಲನಾದ ಮಾಡಿ ಬೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ತೋರಿದ ಗೋಪಾಲ ದೇವಕಿಯ ಕಂದ ಮುಕುಂದ ಬಾಯಿಯೊಳಗೆ ಜಗವ ತೋರಿದ ಗೋಪಾಲ ದೇವಕಿಯ ಕಂದ ಮುಕುಂದ ಹೆಡೆಯ ತುಳಿದು ನಾಟ್ಯವಾಡಿದ ಹೆಡೆಯ ತುಳಿದು ನಾಟ್ಯವಾಡಿ ಕಾಳಿಂಗ ಮರ್ದನ ಮಾಡಿ ಧರ್ಮ ಕರ್ಮ. ಧನ್ಯವಾದಗಳು. ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 24 ಸ್ಪರ್ಧಾಳುವಿನ ಉಪಸ್ಥಿತಿ ಕಾಣಿಸ್ತಾ ಇಲ್ಲ. ಇದೀಗ ಕ್ರಮ ಸಂಖ್ಯೆ 25 ತನ್ವಿ ಶೆಟ್ಟಿ. ಕ್ರಮ ಸಂಖ್ಯೆ 25 ತನ್ವಿ ಶೆಟ್ಟಿ. ದಯಮಾಡಿ ಪೋಷಕರು ಆದಷ್ಟು ಶೀಘ್ರದಲ್ಲಿ ತಮ್ಮ ಮಗುವಿನ ಪದ್ಯವನ್ನು ಸೌಂಡ್ ಸಿಸ್ಟಮಿಗೆ ಕೊಟ್ಟು ಸಹಕರಿಸಬೇಕು. ಕಾಲ ಮಿಂಚುತ್ತಿದೆ. ಕ್ರಮ ಸಂಖ್ಯೆ 25 ತನ್ವಿ ಶೆಟ್ಟಿ. ಕ್ರಮ ಸಂಖ್ಯೆ 26 ಯಶ್ವಿತ್ ಪೂಜಾರಿ ಆಗಿದೆ. ಕ್ರಮ ಸಂಖ್ಯೆ 27 ಶ್ರೀಬ್ರಾಹ್ಮಿ ತಯಾರಿಯಲ್ಲಿರಬೇಕು. 28 ಭೂಮಿಕಾ ತಯಾರಿಯಲ್ಲಿರಬೇಕು. ಇದೀಗ ಕ್ರಮ ಸಂಖ್ಯೆ 25 कृष्ण मायकार कृष्ण ತುಂಟ ಮಾಯಕಾರ ಕೃಷ್ಣ ತುಂಟ ಮಾಯಕಾರ ಕೃಷ್ಣ ಉಂಗೊಳಲನಾದ ಮಾಡಿ ಬೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ತುಂಗೊಳಲನಾದ ಮಾಡಿ ಬೃಂದಾವನದಲ್ಲಿ ಆಟವಾಡಿ ಗೋಪಿಕೆಯರ ಮನಸ್ಸಾಗಿದ್ದ ನಂದ ಗೋಪಾಲ ಕೃಷ್ಣ ಮಾಯಕಾರ ಕೃಷ್ಣ ಮಾಯಕಾರ ಕೃಷ್ಣ ಬಾಯಿಯೊಳಗೆ ಜಗವ ತೋರಿದ ಬಾಯಿಯೊಳಗೆ ಜಗವ ತೋರಿದ ಗೋಪಾಲ ದೇವಕಿಯ ಕಂದ ಮುಕುಂದ ಬಾಯಿಯೊಳಗೆ ಜಗವ ತೋರಿದ ಗೋಪಾಲ ದೇವಕಿಯ ಕಂದ ಮುಕುಂದ. ಧನ್ಯವಾದಗಳು.
ತೀರ್ಪುಗಾರರ ಗಮನಕ್ಕೆ. ಇದೀಗ ಕ್ರಮ ಸಂಖ್ಯೆ 27 ಸ್ಪರ್ಧಾಳು ವೇದಿಕೆಯ ಮೇಲೆ. ಕ್ರಮ ಸಂಖ್ಯೆ 27. ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 28 ಭೂಮಿಕಾ. ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಣಕೂರು ಕಡಂದಲೆ ಲಯನ್ಸ್ ಕ್ಲಬ್ನ ಪೂರ್ವಾಧ್ಯಕ್ಷರಾಗಿರುವಂತಹ ಲಯನ್ ಶ್ರೀಕಾಂತ್ ಕಾಮತ್ ಸರ್ ಅವರು ಉಪಸ್ಥಿತರಿದ್ದಾರೆ. ತಮ್ಮ ಉಪಸ್ಥಿತಿಯನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಪ್ರಶಾಂತ್ ಶೆಟ್ಟಿ ಸಚ್ಚರಪರಾರಿ ಸರ್ ತಮ್ಮ ಉಪಸ್ಥಿತಿಯನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಮುಂದಿನ ಕ್ರಮ ಸಂಖ್ಯೆ 28. ಮುಂದಿನ ಸ್ಪರ್ಧಾಳು ಭುವಿ ಆಚಾರ್ಯ.
ಕ್ರಮ ಸಂಖ್ಯೆ 28 ಕೊನೆಯ ಸ್ಪರ್ಧಾಳು ಆಗಿ ನಾವು ಅವಕಾಶವನ್ನು ಕೊಡ್ತಾ ಇದ್ದೇವೆ. ಇದೀಗ ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 29 ಸ್ಪರ್ಧಾಳು ವೇದಿಕೆಯ ಮೇಲೆ. ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 30 ಅವಿಶ್ ಸುನಿಲ್ ಕೋಟ್ಯಾನ್, 31 ದೇವಿಕಾ ಆಚಾರ್ಯ ತಯಾರಿಯಲ್ಲಿರಬೇಕು, 32 ರಿಷಿಕಾ ಕೂಡ ತಯಾರಿಯಲ್ಲಿರಬೇಕು, ಅದೇ ರೀತಿ ಭೂಮಿಕಾ ಕೂಡ ತಯಾರಿಯಲ್ಲಿರಬೇಕು. ಇದೀಗ ಜೋರಾದ ಕೈ ಚಪ್ಪಾಳೆಯ ಮೂಲಕ ಕ್ರಮ ಸಂಖ್ಯೆ 30 ಅವಿಶ್ ಸುನಿಲ್ ಕೋಟ್ಯಾನ್ ತಮ್ಮೆಲ್ಲರ ಕರತಾಳದೊಂದಿಗೆ ವೇದಿಕೆಯ ಮೇಲೆ. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ್ಯ ಕೃಷ್ಣನು ತಾ ಕೊಳಲನೂದುವ. ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ, ಕೊಳಲನೂದುವ ಕೃಷ್ಣ ಕೊಳಲನೂದುವ. ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 31 ದೇವಿಕಾ ಆಚಾರ್ಯ, 32 ರಿಷಿಕಾ ತಯಾರಿಯಲ್ಲಿರಬೇಕು, ಅದೇ ರೀತಿ ಕ್ರಮ ಸಂಖ್ಯೆ 28 ಭೂಮಿಕಾ ಕೂಡ ತಯಾರಿಯಲ್ಲಿರಬೇಕು.
ಧನ್ಯವಾದಗಳು. ಮುಂದಿನ ಕ್ರಮ ಸಂಖ್ಯೆ 32 ರಿಷಿಕಾ ಸ್ಪರ್ಧಾಳು ವೇದಿಕೆಯ ಮೇಲೆ. ಜೋರಾದ ಕೈ ಚಪ್ಪಾಳೆಯ ಮೂಲಕ ರಿಷಿಕಾ ಸ್ಪರ್ಧಾಳನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ನಾಲ್ಕರಿಂದ 6 ವರ್ಷದ ಒಳಗಿನ ಮಕ್ಕಳಿಗೆ ಮುದ್ದು ಕೃಷ್ಣ ಸ್ಪರ್ಧೆಯ ಕೊನೆಯ ಸ್ಪರ್ಧಾಳು ರಿಷಿಕಾ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ತನ್ನವರ ನೆರೆಗಳಿಗೆ ಬಿಟ್ಟಗಲನೋ ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ನಮ್ಮ ಹರಿ ಕುಣಿದ, ಹರಿ ಕುಣಿದ 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 ನಮ್ಮ ಹರಿ ಕುಣಿದ. ಮಕ್ಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ, ಅಕ್ಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿದ, ಹರಿ ಕುಣಿದ ನಮ್ಮ 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 ಹರಿ ಕುಣಿದ. ಇಲ್ಲಿಗೆ 4ರಿಂದ 6 ವರ್ಷದ ಒಳಗಿನ ಮಕ್ಕಳಿಗೆ ಮುದ್ದು ಕೃಷ್ಣ ಸ್ಪರ್ಧೆಯು ಮುಕ್ತಾಯಗೊಂಡಿದೆ. ಈ ಒಂದು ಸ್ಪರ್ಧೆಯಲ್ಲಿ ಸುಮೇಲಿ ವಿಜೇತರಾದವರಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನವನ್ನು ನೀಡಲಾಗುವುದು. ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪುಟಾಣಿಗಳಿಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ತಮ್ಮ ಅತ್ಯಮೂಲ್ಯ ರೀತಿಯ ಸಹಕಾರ ನೀಡಿ ಪುಟಾಣಿಗಳನ್ನು ಸಜ್ಜುಗೊಳಿಸಿರುವಂತಹ ಪೋಷಕರಿಗೂ ಕೂಡ ಸಂಸ್ಥೆಯ ವತಿಯಿಂದ ಅನಂತ ಧನ್ಯವಾದಗಳು. ಮುಂದೆ ಸಂಖ್ಯೆ 5 ಯಶಸ್ವಿ ಶೆಣೈ, ಕ್ರಮ ಸಂಖ್ಯೆ 6 ದಿಟಿ ಎಸ್ ಆಚಾರ್ಯ, ಕ್ರಮ ಸಂಖ್ಯೆ 7 ನಿಖಿಲ್ ಎಸ್ ಪೂಜಾರಿ, ಕ್ರಮ ಸಂಖ್ಯೆ 8 ಸಮನ್ವಿ ಪದ್ಮಶಾಲಿ ಎಂ, ಕ್ರಮ ಸಂಖ್ಯೆ 9 ರೋನಿಕ್, ಕ್ರಮ ಸಂಖ್ಯೆ 10 ಸಾಧ್ವಿ ಎಸ್ ಶೆಟ್ಟಿ, ಕ್ರಮ ಸಂಖ್ಯೆ 11 ಲಕ್ಷ, ಕ್ರಮ ಸಂಖ್ಯೆ 12ರಲ್ಲಿ ಆದಿತ್ಯ ಎಸ್ ನಾಯ್ಕ್. ತಮ್ಮ ಕ್ರಮ ಸಂಖ್ಯೆಯಲ್ಲಿ ಏನಾದರೂ ಗೊಂದಲಗಳು ಗಿರಿಯನ್ನು ತನ್ನ
ತಲೆಯ ಮೇಲೆ ನೃತ್ಯ ಮಾಡಿ ಕನಕದಾಸರ ಭಕ್ತಿಗೆ ಒಲಿದು ದರ್ಶನ ಕೊಟ್ಟ ಶ್ರೀಕೃಷ್ಣ ಇವತ್ತಿನ ದಿನ ನಿಮ್ಮ ಭಕ್ತಿಗೆ ಒಲಿದು ದರ್ಶನ ಕೊಡಲು ಬರುತ್ತಿದ್ದಾರೆ. ಧನ್ಯವಾದಗಳು. ಅತ್ಯುತ್ತಮ ಪ್ರದರ್ಶನದ ಮೂಲಕ ಎಲ್ಲರ ಮನವನ್ನು ಗೆದ್ದ ಕ್ರಮ ಸಂಖ್ಯೆ 1 ಧನ್ಯವಾದಗಳು. ಮುಂದಿನ ಕ್ರಮ ಸಂಖ್ಯೆ 3 ಪ್ರಣೀತಾ ಭಟ್. ಕ್ರಮ ಸಂಖ್ಯೆ 4 ಶ್ರೀಜಾ ತಯಾರಿಯಲ್ಲಿರಬೇಕು. ಯಶಸ್ವಿ ಶೆಣೈ ಕೂಡ ತಯಾರಿಯಲ್ಲಿರಬೇಕು. ಇದೀಗ ಜೋರಾದ ಕೈ ಚಪ್ಪಾಳೆಯ ಮೂಲಕ ಕ್ರಮ ಸಂಖ್ಯೆ 3 ಸ್ಪರ್ಧಾಳನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಕೃಷ್ಣ ಮುಕುಂದ ಮುಕುಂದ ವರಂದ ವರಂದ ಬೃಂದಾವನಂ ದಾವನಂ ತಾ
ಪಾಲಕ ಪರಮಾನಂದ. ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 4 ಶ್ರೀಜಾಜಿ ಆಚಾರ್ಯ, ಕ್ರಮ ಸಂಖ್ಯೆ 5 ಯಶಸ್ವಿ ತಯಾರಿಯಲ್ಲಿರಬೇಕು, ಕ್ರಮ ಸಂಖ್ಯೆ 6 ದ್ವಿತೀಯ ಸಾಚಾರ್ಯ ಕೂಡ ತಯಾರಿಯಲ್ಲಿರಬೇಕು, ನಿಖಿಲ್ ಎಸ್ ಪೂಜಾರಿ ಕೂಡ ತಯಾರಿಯಲ್ಲಿರಬೇಕು. ತಮ್ಮ ಪದ್ಯವನ್ನು ಮೊದಲೇ ಸೌಂಡ್ ಸಿಸ್ಟಮಲ್ಲಿ ನೀಡಿ ಸಹಕರಿಸಬೇಕು. ಈ ಸ್ಪರ್ಧೆಯು ಮುಗಿದ ತಕ್ಷಣವೇ 1 ರಿಂದ 6 ವರ್ಷದ ಒಳಗಿನ ಮಗು ಹಾಗೂ ತಾಯಿಗೆ ಯಶೋಧ ಕೃಷ್ಣೆ ಸ್ಪರ್ಧೆಯನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ. ಈ ಒಂದು ಸ್ಪರ್ಧೆಗೆ 4 ಸ್ಪರ್ಧಾಳುಗಳು ತಮ್ಮ ಹೆಸರನ್ನು ನೋಂದಾವಣೆ ಮಾಡಿರ್ತಾರೆ. ದಾನ್ವಿ ಪೂಜಾರಿ ಮತ್ತು ದಿವ್ಯಾ ಪೂಜಾರಿ, ಅದೇ ರೀತಿ ಶಾರ್ವಿ ಮತ್ತು ರಶ್ಮಿತಾ, ವಿಶಾನ್ ಮತ್ತು ಸುಷ್ಮಿತಾ, ಇವಾನ್ಶಿ ಮತ್ತು ಕೃತಿ ತಾವು ತಯಾರಿಯಲ್ಲಿರಬೇಕು. अच्युतं केशवं कृष्ण दामोदरं रामनारायणं जानकी वल्लभम्. ತೆರೆದು ಸೇವೆಯನ್ನು ಕೊಡೋ ಹರಿ.
ಧನ್ಯವಾದಗಳು. ಮುಂದಿನ ಕ್ರಮ ಸಂಖ್ಯೆ 5 ಯಶಸ್ವಿ ಶೆಣೈ. ಕ್ರಮ ಸಂಖ್ಯೆ 6 ದಿತಿ ತಯಾರಿಯಲ್ಲಿರಬೇಕು. ಕ್ರಮ ಸಂಖ್ಯೆ 7 ನಿಖಿಲ್ ಕೂಡ ತಯಾರಿಯಲ್ಲಿರಬೇಕು. ಇದೀಗ ಜೋರಾದ ಕೈ ಚಪ್ಪಾಳೆಯ ಮೂಲಕ 6ರಿಂದ 8 ವರ್ಷದ ಒಳಗಿನ ಬಾಲಕೃಷ್ಣ ಸ್ಪರ್ಧೆಯ ಕ್ರಮ ಸಂಖ್ಯೆ 6 ವೇದಿಕೆಯ ಮೇಲೆ, ಕ್ರಮ ಸಂಖ್ಯೆ 5. ಧನ್ಯವಾದಗಳು. ಮುಂದಕ್ಕೆ ಕ್ರಮ ಸಂಖ್ಯೆ 6 ದಿತಿ ಎಸ್ ಆಚಾರ್ಯ.
ಪ್ರತಿಯೊಂದು ಅಧ್ಯಾಯದ ಮುಕ್ತಾಯವಾಯಿತು. ಶ್ರೀಕೃಷ್ಣನ ಪ್ರತಿಯೊಂದು ಅಂಗಗಳು ದಹನವಾಗಿ ಹುಟ್ಟಿ ಭಸ್ಮವಾಗಿ ಹೋದರೂ ಶ್ರೀಕೃಷ್ಣನ ಹೃದಯ ಎಂಬ ಶ್ರೀ ಜಗನ್ನಾಥನ ರೂಪದಲ್ಲಿ ನಾವೆಲ್ಲರ ರಕ್ಷಣೆಗಾಗಿ ಸಂಕಲ್ಪ ಮಾಡುತ್ತಿದೆ. ಧನ್ಯವಾದಗಳು. ಮುಂದಿನ ಕ್ರಮ ಸಂಖ್ಯೆ 7 ನಿಖಿಲ್ ಎಸ್ ಪೂಜಾರಿ, ಕ್ರಮ ಸಂಖ್ಯೆ 8 ಸಮನ್ವಿ ತಯಾರಿಯಲ್ಲಿರಬೇಕು, ಕ್ರಮ ಸಂಖ್ಯೆ 9 ರೋನಿಕ್ ಕೂಡ ತಯಾರಿಯಲ್ಲಿರಬೇಕು. ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 7 जय जनार्दन कृष्ण राधिकापते जन विमोचना कृष्ण जन्म मोचना जय जनार्दन कृष्ण राधिकापते जन विमोचना कृष्ण जन्म मोचना गरुड वाहना कृष्ण गोपिकापते नयन मोहना कृष्ण नीरजेक्षणा जय जनार्दन कृष्ण राधिकापते जन विमोचना कृष्ण जन्म मोचना ಧನ್ಯವಾದಗಳು. ಮುಂದಿನ ಕ್ರಮ ಸಂಖ್ಯೆ 8 कृष्ण हरे कृष्ण 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 देवकी नंदन तुमको वंदन रखते सबकी लाज सबके स्वामी अंतर्यामी पूर्ण कीजिए काज देवकी नंदन तुमको वंदन रखते सबकी लाज सबके स्वामी अंतर्यामी पूर्ण कीजिए काज मन मंदिर सजे बिहारी मनमोहन तेरी छवि अति प्यारी मन मंदिर में सजे बिहारी मनमोहन तेरी छवि अति प्यारी बंसी बजैया रास रचैया तारनहार मेरे तुम ही केवैया तुमसे बड़ा कहाँ कौन कन्हैया श्री कृष्ण गोविंद हरे मुरारे हे नाथ नारायण वासुदेवा श्री कृष्ण गोविंद हरे मुरारे हे नाथ नारायण वासुदेवा देवकी नंदन तुमको वंदन
सबकी लाज, सबके स्वामी अंतर्यामी पूर्ण कीजिए काज। लीला परंपार तेरी तू माखन चोर कहावे, भवसागर से सबकी नैया तू ही पार लगावे। भक्तों का सहारा तू बांसुरी वाला, मथुरा के बसैया ओ नंद के लाला, तेरी भक्ति में नाचे सबका भैया। श्री कृष्ण गोविंद, श्री कृष्ण गोविंद हरे मुरारे, हे नाथ नारायण वासुदेवा, हे नाथ नारायण वासुदेवा। सबकी लाज, सबके स्वामी अंतर्यामी पूर्ण कीजिए काज। सबकी लाज, सबके स्वामी अंतर्यामी पूर्ण कीजिए काज। ಧನ್ಯವಾದಗಳು. ತೀರ್ಪುಗಾರರ ಗಮನಕ್ಕೆ ಕ್ರಮ ಸಂಖ್ಯೆ 9 ಸ್ಪರ್ಧಾಳುವಿನ ಉಪಸ್ಥಿತಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಕ್ರಮ ಸಂಖ್ಯೆ 10 ಸ್ಪರ್ಧಾಳು ವೇದಿಕೆಯ ಮೇಲೆ ಜೋರಾದ ಕೈಚಪ್ಪಾಳೆಯೊಂದಿಗೆ 6 ರಿಂದ 8 ವರ್ಷದ ಒಳಗಿನ ಮಕ್ಕಳಿಗೆ ಬಾಲಕೃಷ್ಣ ಸ್ಪರ್ಧೆಯ ಕ್ರಮ ಸಂಖ್ಯೆ 10 ಸ್ಪರ್ಧಾಳು ವೇದಿಕೆಯ ಮೇಲೆ.
क्लेशनाशाय गोविन्दाय नमो नमः। जय जनार्दना कृष्ण राधिकापते जन विमोचना कृष्ण जन्म मोचना। जय जनार्दना कृष्ण राधिकापते जन विमोचना कृष्ण जन्म मोचना। गरुड वाहना कृष्ण गोपिकापते नयन मोहना कृष्ण नीरजेक्षणा। जय जनार्दना कृष्ण राधिकापते जन विमोचना कृष्ण जन्म मोचना। सुजन बांधवा कृष्ण सुंदराकृते मदन कोमला कृष्ण माधवा हरे वसुमती पते कृष्ण वासवानुजा वरगुಣ। ಧನ್ಯವಾದಗಳು. ಇದೀಗ 6ರಿಂದ 8 ವರ್ಷದೊಳಗಿನ ಮಕ್ಕಳಿಗೆ ಬಾಲಕೃಷ್ಣ ಸ್ಪರ್ಧೆಯ ಕೊನೆಯ ಸ್ಪರ್ಧಾಳು ಕ್ರಮ ಸಂಖ್ಯೆ 12. ಹೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ. ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ. ನಿನ್ನ ಪುಟ್ಟ ಪಾದ ತೋರಲೆಂದೆ ಬಾರೋ ನಿನ್ನ ದಿವ್ಯ ನಾಮ ಪಾಡಿ ನಿಂತೆ ಬಾರೋ. ನಿನ್ನ ಪುಟ್ಟ ಪಾದ ತೋರಲೆಂದೆ ಬಾರೋ ನಿನ್ನ ದಿವ್ಯ ನಾಮ ಪಾಡಿ ನಿಂತೆ ಬಾರೋ. ಹೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ. ಗೆಜ್ಜೆಯ ಕಟ್ಟಿ ಓಡಿ ಓಡಿ ಬಾಬಾ ಓ ಗೋಪಿಯ ಕೃಷ್ಣ ಆಡಿ ಓಡಿ ಬಾಬಾ. ದೇವಕಿ ನಂದನ ಕಾನನ ವಾಸ ಕೇಶವ ಹರಿ ಮಾಧವ. ಧನ್ಯವಾದಗಳು. ಇಲ್ಲಿಗೆ 6ರಿಂದ 8 ವರ್ಷದೊಳಗಿನ ಧನ್ಯವಾದಗಳು. ಇನ್ನು ಉಳಿದಿರುವಂಥದ್ದು ಕೊನೆಯ ಸ್ಪರ್ಧೆ 1ರಿಂದ 6 ವರ್ಷದ ಮಗು ಮತ್ತು ತಾಯಿಗೆ ಯಶೋಧ ಕೃಷ್ಣೆ. ಈ ಒಂದು ಸ್ಪರ್ಧೆಗೆ 5 ಜನ ಸ್ಪರ್ಧಾಳುಗಳು ತಮ್ಮ ಹೆಸರನ್ನು ನೋಂದಾಯಿಸಿರುತ್ತಾರೆ. ಅವರ ಕ್ರಮ ಸಂಖ್ಯೆ ಈ ರೀತಿಯಾಗಿದೆ. ಕ್ರಮ ಸಂಖ್ಯೆ 1ರಲ್ಲಿ ದಾನ್ವಿ ಪೂಜಾರಿ ಮತ್ತು ದಿವ್ಯಾ ಪೂಜಾರಿ, ಕ್ರಮ ಸಂಖ್ಯೆ 2ರಲ್ಲಿ ಶಾರ್ವಿ ಮತ್ತು ರಶ್ಮಿತಾ, ಕ್ರಮ ಸಂಖ್ಯೆ 3ರಲ್ಲಿ ವಿಶಾನ್ ಮತ್ತು ಸುಷ್ಮಿತಾ, ಕ್ರಮ ಸಂಖ್ಯೆ 4ರಲ್ಲಿ ಇವಾನ್ಶಿ ಮತ್ತು ಕೃತಿ, ಕ್ರಮ ಸಂಖ್ಯೆ ಸುಗುಣಾಂತರಂಗನ ಆಡಿಸಿದಳ ಶೋದೆ ಸುಗುಣಾಂತರಂಗನ ಆಡಿಸಿದಳ ಶೋದೆ ನಿಗಮಕ್ಕೆ ಸಿಲುಕಾದ ಅಗಣ
ಧನ್ಯವಾದಗಳು. ಇದೀಗ ಕ್ರಮ ಸಂಖ್ಯೆ 1 ತೀರ್ಪುಗಾರರ ಗಮನಕ್ಕೆ. ಕ್ರಮ ಸಂಖ್ಯೆ 1. खट है रे कृष्ण कन्हैया, का करे यशोदा मैया, बड़ा नट खट है रे।
ಧನ್ಯವಾದಗಳು. ಮುಂದಿನ ಕ್ರಮ ಸಂಖ್ಯೆ 3. ಜಗದೋದ್ಧಾರನ ಆಡಿಸಿದಳ ಶೋಧ ಜಗದೋದ್ಧಾರನ ಆಡಿಸಿದಳ ಶೋಧ ಜಗದೋದ್ಧಾರನ ಆಡಿಸಿದಳ ಶೋಧ ಜಗದೋದ್ಧಾರನ ಸುಗುಣಾಂತರಂಗನ ಆಡಿಸಿದಳ ಶೋಧೆ ಸುಗುಣಾಂತರಂಗನ ಆಡಿಸಿದಳ ಶೋಧೆ ನಿಗಮಕ್ಕೆ ಸುಲೋಕದ ಅಗಣಿತ ಮಹಿಮನ ಮಗುಗಳ ಮಾಣಿಕ್ಯನ ಆಡಿಸಿದಳ ಶೋಧೆ ಪರಮ ಪುರುಷ ಪುರಂದರ ವಿಠಲನ ಆಡಿಸಿದಳ ಶೋಧೆ ಜಗದೋದ್ಧಾರನ ಆಡಿಸಿದಳ ಶೋಧ ಜಗದೋದ್ಧಾರನ ಆಡಿಸಿದಳ ಶೋಧ ಯಶೋದ ಯಶೋದ ಧನ್ಯವಾದಗಳು. ಮುಂದಿನ ಕ್ರಮ ಸಂಖ್ಯೆ 4. ಕ್ರಮ ಸಂಖ್ಯೆ 4 ಸ್ಪರ್ಧಾಳು ವೇದಿಕೆಯ ಮೇಲೆ.
से चुरा गोपियों का विरहा तू आके मिटा मुकुंदा मुकुंदा कृष्णा मुकुंदा मुकुंदा मुझे दान में दे वृंदा विरिंदा विरिंदा मैं कठपुतली डोर तेरे साथ कुछ भी नहीं है अब मेरे हाथ मुकुंदा मुकुंदा कृष्णा मुकुंदा मुकुंदा मुझे दान में दे वृंदा विरिंदा विरिंदा ಜಗದೋದ್ಧಾರನ ಆಡಿಸಿದಳ ಶೋಧ ಜಗದೋದ್ಧಾರನ ಆಡಿಸಿದಳ ಶೋಧ ಜಗದೋದ್ಧಾರನ ಆಡಿಸಿದಳ ಶೋಧ ಸುಗುಣಾಂತರಂಗನ ಆಡಿಸಿದಳ ಶೋಧೆ ಸುಗುಣಾಂತರಂಗನ ಆಡಿಸಿದಳ ಶೋಧೆ ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ ಮಗುಗಳ ಮಾಣಿಕ್ಯನ ಆಡಿಸಿದಳ ಶೋಧೆ ಪರಮ ಪುರುಷ ಪುರಂದರ ವಿಠಲನ ಆಡಿಸಿದಳ ಶೋಧೆ ಜಗದೋದ್ಧಾರನ ಆಡಿಸಿದಳ ಶೋಧ ಜಗದೋದ್ಧಾರನ ಆಡಿಸಿದಳ ಶೋಧ ಯಶೋದ ಯಶೋದ ಧನ್ಯವಾದಗಳು. ಇದೀಗ 1 ರಿಂದ 6 ವರ್ಷದೊಳಗಿನ ಮಗು ಮತ್ತು ತಾಯಿಗೆ ಯಶೋಧ ಕೃಷ್ಣೆ ಸ್ಪರ್ಧೆಯ ಕೊನೆಯ ಸ್ಪರ್ಧಾಳು ಕ್ರಮ ಸಂಖ್ಯೆ 5 ಸತೀಶ್ ಪ್ರಭು ಸರ್. ಅದೇ ರೀತಿ ನಮ್ಮ ಸಂಸ್ಥೆಯ ಗೌರವಾನ್ವಿತ ಸಂಚಾಲಕರಾಗಿರುವಂತಹ ಲಯನ್ ಕೆ ಸತ್ಯಶಂಕರ್ ಶೆಟ್ಟಿ ಸರ್, ಸಂಸ್ಥೆಯ ಮುಖ್ಯೋಪಾಧ್ಯಾಯರಾದಂತಹ ಗೌರವಕಾರರಾಗಿರುವಂತಹ ಲಯನ್ ವಿ ಕೆ ರಾವ್ ಸರ್, ಅದೇ ರೀತಿ ಸುಧಾಕರ್ ಗುಲಾಲ್ ಸರ್, ತಾವು ಕೂಡ ದಯಮಾಡಿ ವೇದಿಕೆಗೆ ಬರಬೇಕು. ಇದೀಗ ತೀರ್ಪುಗಾರರಾಗಿ ನಮಗೆ ವಿಶೇಷ ರೀತಿಯಲ್ಲಿ ಸಹಕಾರವನ್ನು ನೀಡಿರುವಂತಹ ಲಯನ್ ವಿ ಕೆ ರಾವ್ ಸರ್ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ಸರ್ ಅಲ್ಲಿ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಮುಣ್ಕೂರು ಲಯನ್ಸ್ ಶಾಲೆ ಮತ್ತು ಲಯನ್ಸ್ ಕ್ಲಬ್ ಮುಣ್ಕೂರು ಕಡನಲೆ ಈ ಒಂದು ಕಾರ್ಯಕ್ರಮವನ್ನು ಸಂಯೋಜನೆಗೊಂಡಂಥ ಕಾರ್ಯಕ್ರಮಕ್ಕೆ ನಾನು ಕಳೆದ 2-3 ವರ್ಷಗಳಿಂದಲೂ ಕೂಡ ಬಂದಿದ್ದೇನೆ. ಈ ವರ್ಷ ಕೂಡ ಸತ್ಯಶಂಕರ್ ಸರ್ ಅವರು ವಿನಂತಿ ಮಾಡಿದಾಗ ಭಾಳ ಖುಷಿಯಿಂದ ಆಗಮಿಸಿದ್ದೇನೆ. ಬಹುಶಃ ಸಚ್ಚರಿಪೇಟೆಯ ಜನರಿಗೆ ಇದೊಂದು ಹಬ್ಬದ ವಾತಾವರಣ. ಯಾಕಂತ ಕೇಳಿದ್ರೆ ಇಂಥ ಒಂದು ಸಂಸ್ಥೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವಂಥದ್ದು, ಜೊತೆಗೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಈ ಒಂದು ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ವ್ಯವಸ್ಥೆ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡಂಥದ್ದು ಭಾಳ ಗ್ರೇಟ್ ಅಂತ ಹೇಳಿ ಎನಿಸ್ತದೆ. ಹಾಗಾಗಿ
ಕೃಷ್ಣ ಜನ್ಮಾಷ್ಟಮಿಯ ಈ ಶುಭ ದಿನದ ಈ ಸಮಾರಂಭಕ್ಕೆ ತಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತಾ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳಗಲಿ, ಈ ಹಳ್ಳಿಯಲ್ಲಿ ಇಂಥ ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ನಡೆಸಿಕೊಂಡು ಬರುವಂಥದ್ದು ಬಹಳ ವಿಶೇಷವಾದಂಥ ಸಾಧನೆ. ಜೊತೆಗೆ ಲಯನ್ಸ್ ಸಂಸ್ಥೆಯಿಂದ ಈ ಒಂದು ಸಂಸ್ಥೆಗೆ ಆರ್ಥಿಕ ನೆರವು ಬರೆಸಿಕೊಂಡು ಅದನ್ನು ನಡೆಸಿಕೊಂಡು ಬರುವಂಥ ಸಂಸ್ಥೆಯ ಸಂಚಾಲಕರು, ಅದಕ್ಕಿಂತಲೂ ನಾನು ರಾಜಾರಾಮ್ ರೈಗಳನ್ನು ಕೂಡ ಈ ಸಂದರ್ಭದಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಇಲ್ಲದಿದ್ದರೂ ಕೂಡ ಅವರ ಒಂದು ಉಸ್ತುವಾರಿಯಲ್ಲಿ ಸಂಚಾಲಕರಾದಂಥ ಸತ್ಯಶಂಕರ್ ಶೆಟ್ಟರ ನೇತೃತ್ವದಲ್ಲಿ ನಡೆಯುವಂಥ ಸಂಸ್ಥೆ ಉತ್ತರೋತ್ತರವಾಗಿ ಬೆಳಗಲಿ ಅಂತೇಳಿ ಹೇಳ್ತಾ, ಇವತ್ತು ಈ ಕಾರ್ಯಕ್ರಮದಲ್ಲಿ ಬಹುಶಃ 95 ಹೇಳಿದರು, ಬರುವ ವರ್ಷ 100ಕ್ಕೆ ಮೇಲೆ ಆಗ್ತದೆ. ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿ ಬಹಳ ಸಂತಸವನ್ನು, ಜೊತೆಗೆ ಬಹುಶಃ ನಾನು ಕಂಡಂಥದ್ರಲ್ಲಿ ತಾಯಿಯಂದರೂ ಕೂಡ ಜೊತೆಯಾಗಿ ಬಂದು ಆ ಡ್ಯಾನ್ಸ್ ಮಾಡಿದಾಗ ಬಹಳ ಖುಷಿಯಾಯಿತು. ತಾಯಿಗೂ ಕೂಡ ಒಂದು ಆಸಕ್ತಿ ಇದೆ, ಬರುವ ವರ್ಷದಲ್ಲಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಒಂದು ಅವಕಾಶ ಸಿಗಲಿ ಅಂತೇಳಿ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ವಂದಿಸ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇನ್ನೋರ್ವ ತೀರ್ಪುಗಾರರಾಗಿರುವಂತಹ ಸುಧಾಕರ್ ಕುಲಲ್ ಸರ್ ತಾವು ಕೂಡ ಸಂಸ್ಥೆಯ ಸಂಚಾಲಕರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಇದೀಗ 4 ರಿಂದ 6 ವರ್ಷದ ಒಳಗಿನ ಮಕ್ಕಳಿಗೆ ನಡೆದಂತಹ ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪುಟಾಣಿಗಳು ಹಾಗೂ ಪೋಷಕರು ಒಂದು ಗ್ರೂಪ್ ಫೋಟೋಕ್ಕಾಗಿ ವೇದಿಕೆಗೆ ಬರಬೇಕು. ಗಣ್ಯರಿಂದ ಅಭಿನಂದನಾ ಪತ್ರವನ್ನು ಕೂಡ ಸ್ವೀಕರಿಸಬೇಕು ಅಂತ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾನು ಹೆಸರು ಹೇಳಿದಾಗೆ ಆದಷ್ಟು ಶೀಘ್ರದಲ್ಲಿ ವೇದಿಕೆಗೆ ಬರಬೇಕು. ತನಿಷ್ಕಾ ಶೆಟ್ಟಿ, ಮೈತ್ರೆ, ರೋಬಿನ್, ಧೃತಿಯಾರ್ ಭಟ್, ಮಕ್ಕಳು ಸಾಕ ದಯಮಾಡಿ ಬೇಗ ಬರಬೇಕು. ತನಿಷ್ಕಾ, ಮೈತ್ರೆ, ರೋವಿನ್, ಧೃತೆ, ಕಶ್ವೆ, ದೈವಿಕಾರ್ ಪೂಜಾರಿ, ವಿಷನ್ ಆಚಾರ್ಯ, ಕಶ್ವಿ ಶೆಟ್ಟಿ, ರಿತ್ವಿಕ್, ಗ್ರೀಷ್ಮಾ, ಶುಭನ್ ಆಚಾರ್ಯ, ವೈಶವಿ, ಸಮನ್ವಿ ಜೇಪೆ, ಅಯಂಶ್, ನಿದೀಕ್ಷಾ, ಋತ್ವಿಕಾ, ಪ್ರಿಯಾಲ್, ಪ್ರಿಯಾಂಶಿ, ಸಾನ್ವಿ ಎಸ್ ಮಾಡ, ಸುಶ್ವಾನ್, ಪೂರ್ವಿಕ್, ತನ್ವಿ ಶೆಟ್ಟಿ, ಯಶ್ವಿತ್, ಶ್ರೀಬ್ರಾಹ್ಮಿ, ಭೂಮಿಕಾ, ಭುವಿ, ಹವೀಶ್, ದೇವಿಕಾ, ರಿಷಿಕಾ,
ಇದೀಗ ತಾವೆಲ್ಲರೂ ಬಹಳ ಕಾತರದಿಂದ ಕಾದಿರುವ ಮತ್ತು ದಯಾವತಿ ದಂಪತಿಯ ಮಗು ಪ್ರಿಯಲ್ ಜೋರಾದ ಕೈ ಚಪ್ಪಾಳೆಯೊಂದಿಗೆ ಮಗುವಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಲಯನ್ ವಿಕಾಸ್ ಶೆಟ್ಟಿ ಸರ್ ಅವರು ಮಗುವಿಗೆ ಬಹುಮಾನವನ್ನು ನೀಡಿ ಗೌರವಿಸಬೇಕು. ದ್ವಿತೀಯ ಬಹುಮಾನವನ್ನು ಪಡೆದಂತಹ ಮಗು ಋತ್ವಿಕಾ. ಪುರುಷೋತ್ತಮ್ ಮತ್ತು ಕುಸುಮಾವತಿ ದಂಪತಿಯ ಮಗು ಋತ್ವಿಕಾ. 4 ರಿಂದ 6 ವರ್ಷದೊಳಗಿನ ಮಕ್ಕಳ ಮುದ್ದು ಕೃಷ್ಣ ಸ್ಪರ್ಧೆಯ ದ್ವಿತೀಯ ಬಹುಮಾನವನ್ನು ತನ್ನದಾಗಿಸಿಕೊಂಡ ಮಗು ಋತ್ವಿಕಾ. ಈ ಒಂದು ಬಹುಮಾನವನ್ನು ಪ್ರಸಾದ್ ಶೆಟ್ಟಿ ಸರ್ ಅವರು ಮಗುವಿಗೆ ನೀಡಿ ಗೌರವಿಸಬೇಕು. ತೃತೀಯ ಬಹುಮಾನವನ್ನು 3 ಸ್ಪರ್ಧಾಳುಗಳು ತನ್ನದಾಗಿಸಿಕೊಂಡಿದ್ದಾರೆ. ನಿದೀಕ್ಷಾ, ಶ್ಯಾಮ್ ಸುಂದರ್ ಮತ್ತು ಗೀತಾ ದಂಪತಿಯ ಮಗು ನಿದೀಕ್ಷಾ. ಈ ಒಂದು ಬಹುಮಾನವನ್ನು ಲಯನ್ ರಮೇಶ್ ಶೆಟ್ಟಿ ಸರ್ ಅವರು ನೀಡಿ ಗೌರವಿಸಬೇಕು. ನಿದೀಕ್ಷಾ, ಶ್ಯಾಮ್ ಸುಂದರ್ ಮತ್ತು ಗೀತಾ ದಂಪತಿಯ ಮಗು. ಇನ್ನೊಂದು ಪ್ರಿಯಾಂಶಿ, ಶಶಿಧರ್ ಮತ್ತು ದಯಾವತಿ ದಂಪತಿಯ ಮಗು ತೃತೀಯ ಬಹುಮಾನವನ್ನು ತನ್ನದಾಗಿಸಿಕೊಂಡಿದೆ. ಪ್ರಿಯಾಂಶಿ, ಶಶಿಧರ್ ಮತ್ತು ದಯಾವತಿ ದಂಪತಿಯ ಮಗು. ಈ ಬಹುಮಾನವನ್ನು ಲಯನ್ ಪೇರೂರು ಕೃಷ್ಣ ಶೆಟ್ಟಿ ಸರ್ ಅವರು ನೀಡಿ ಗೌರವಿಸಬೇಕು. ರಿಷಿಕಾ, ರವಿ ಮತ್ತು ಶಶಿಕಲಾ ದಂಪತಿಯ ಮಗು ಕೂಡ ತೃತೀಯ ಬಹುಮಾನವನ್ನು ತನ್ನದಾಗಿಸಿಕೊಂಡಿದೆ. ರಿಷಿಕಾ, ಈ ಒಂದು ಬಹುಮಾನವನ್ನು ಲಯನ್ ಆನಂದಾಚಾರ್ಯ ಸರ್ ಅವರು ನೀಡಿ ಮಗುವನ್ನು ಗೌರವಿಸಬೇಕು. ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತಹ 32 ಸ್ಪರ್ಧಾಳುಗಳಿಗೂ ಕೂಡ ಧನ್ಯವಾದಗಳು. ಬಹುಮಾನವನ್ನು ಪಡೆದ ವಿಜೇತರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ 6 ರಿಂದ 8 ವರ್ಷದೊಳಗಿನ ಮಕ್ಕಳಿಗೆ ನಡೆದ ಬಾಲಕೃಷ್ಣ ಸ್ಪರ್ಧೆಯ ಸ್ಪರ್ಧಾಳುಗಳು ದಯಮಾಡಿ ವೇದಿಕೆಗೆ ಬರಬೇಕು. ಆದ್ಯ ವಿಕೋಟಿ, ಆನಂದ ಶೆಟ್ಟಿ ಮತ್ತು ವಿನಯ ಶೆಟ್ಟಿ ದಂಪತಿಯ ಮಗು ಸಾಧ್ವಿ ಎಸ್ ಶೆಟ್ಟಿ. ತೃತೀಯ ಬಹುಮಾನವನ್ನು ದಿತಿ ಎಸ್ ಆಚಾರ್ಯ, ಸತೀಶ್ ಮತ್ತು ಸೌಮ್ಯ ದಂಪತಿಯ ಮಗು ಕೂಡ ತೃತೀಯ ಬಹುಮಾನವನ್ನು ತನ್ನದಾಗಿಸಿಕೊಂಡಿದೆ. ದಿತಿ ಎಸ್ ಆಚಾರ್ಯ. ಯಶೋಧ ಕೃಷ್ಣ ಸ್ಪರ್ಧೆಯ ಫಲಿತಾಂಶ ಈ ರೀತಿಯಾಗಿದೆ. ದ್ವಿತೀಯ ಬಹುಮಾನವನ್ನು ತನ್ನದಾಗಿಸಿಕೊಂಡವರು ದಾನ್ವಿ ಪೂಜಾರಿ ಹಾಗೂ ದಿವ್ಯಾ ಪೂಜಾರಿ. ತೃತೀಯ ಬಹುಮಾನವನ್ನು ಪಡ್ಕೊಂಡವರು ಶಾರ್ವಿ ಹಾಗೂ ರಶ್ಮಿತಾ. ಸ್ಪರ್ಧೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪುಟಾಣಿಗಳಿಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಮ್ಮ ಅತ್ಯಮೂಲ್ಯ ಸಹಕಾರ ನೀಡಿ ಎಲ್ಲ ಪುಟಾಣಿಗಳನ್ನು ಸಜ್ಜುಗೊಳಿಸಿರುವಂತಹ ಪೋಷಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಸಂಯೋಜನೆಗೆ ಸಹಕರಿಸಿರುವಂತಹ ಮುಣಕೂರು ಕಡಂದಲೆ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು, ಪೂರ್ವಾಧ್ಯಕ್ಷರುಗಳು, ನಿಕಟ ಪೂರ್ವ ಅಧ್ಯಕ್ಷರು, ಸರ್ವ ಸದಸ್ಯರು, ನಮ್ಮಿ ಸಂಸ್ಥೆಯ ಗೌರವಾನ್ವಿತ ಸಂಚಾಲಕರು, ಆದರಣೀಯ ಮುಖ್ಯೋಪಾಧ್ಯಾಯರು, ಎಲ್ಲ ಶಿಕ್ಷಕ ಬಂಧುಗಳಿಗೆ, ಶಿಕ್ಷಕೇತರ ಬಂಧುಗಳಿಗೆ, ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ, ಶಾಲಾಭಿಮಾನಿಗಳಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಸ್ಪರ್ಧೆಯು ಅತ್ಯಂತ ಯಶಸ್ವಿಯಾಗಿ ಮೂಡಿಬರಲು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ಅನಂತ ಧನ್ಯವಾದ.
ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ವಿಶೇಷವಾದ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಮೇಡಮ್, ತಮಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.